Hello and welcome to Panchajanya IAS. Today in this session we are going to see the current affairs of 26th August 2024. ಸೊ ಈ ಒಂದು ಸೆಷನಲ್ಲಿ ನಾವು ಯಾವೆಲ್ಲ ಒಂದು ಆರ್ಟಿಕಲ್ಸ್ಗಳನ್ನು ಡಿಸ್ಕಸ್ಸನ್ನು ಮಾಡಲಿದ್ದೀವಿ ಅಂತ ನೋಡೋಣ. ಸೊ ಮೊದಲನೇ ಟಾಪಿಕ್, ಅಟ್ಯಾಕಿಂಗ್ ಹೆಜ್ಬುಲ್ಲಾ, ಇಸ್ರೇಲ್ ಫೈಟರ್ ಜೆಟ್ಸ್ ಲಾಂಚ್ ಸ್ಟ್ರೈಕ್ಸ್ ಅಕ್ರಾಸ್ ಲೆಬನಾನ್. ಸೊ ಈ ಒಂದು ಆರ್ಟಿಕಲ್ ನಮಗೆ ಇಸ್ರೇಲ್ ಮತ್ತು ಈ ಲೆಬನಾನ್ ನಡುವೆ ನಡೀತಾ ಇರುವಂಥ ಒಂದು ಸಂಘರ್ಷದ ಕುರಿತಾಗಿರುವಂಥದ್ದು ಇದು. ಸೊ ಈ ಒಂದು ಟಾಪಿಕ್ ನಮಗೆ GS ಪೇಪರ್ 2ನ ಇಂಟರ್ನ್ಯಾಷನಲ್ ರಿಲೇಷನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದ ನೆಕ್ಸ್ಟ್ ಟಾಪಿಕ್, ಟ್ರೇಡ್ ಯೂನಿಯನ್ಸ್ ಅವೇಟಿಂಗ್ ಫೈನ್ ಪ್ರಿಂಟ್ ಆಫ್ UPS ಅಂತ ಇದೆ. ಸೊ ಇದು ನಮಗೆ UPS ಅಂತಂದರೆ ಓಕೆ, ಸೊ ಯೂನಿಫೈಡ್ ಪೆನ್ಷನ್ ಸ್ಕೀಮ್ ಅಂತ ಹೇಳಿ ಏಕೀಕೃತ ಪಿಂಚಣಿ ಯೋಜನೆ ಕುರಿತಾಗಿರುವಂಥ ಆರ್ಟಿಕಲ್ ಇದು. ಸೊ ಇದು ನಮಗೆ GS ಪೇಪರ್ 2ನ ಗವರ್ನೆನ್ಸಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದ ನೆಕ್ಸ್ಟ್ ಟಾಪಿಕ್, CBI ಕಂಪ್ಲೀಟ್ಸ್ ಪಾಲಿಗ್ರಾಫ್ ಟೆಸ್ಟ್ ಇನ್ ಕೋಲ್ಕತ್ತಾ ರೇಪ್ ಮರ್ಡರ್. ಸೊ ಇತ್ತೀಚೆಗೆ ಕೇರಳದಲ್ಲಿ ಕೋಲ್ಕತ್ತಾದಲ್ಲಿ ನಡೆದಿರುವಂಥ ಏನು ವೈದ್ಯ ವಿದ್ಯಾರ್ಥಿನಿಯ ರೇಪ್ ಮತ್ತು ಮರ್ಡರ್ನಲ್ಲಿ ಈ ಒಂದು ಪ್ರಕರಣದ ಭಾಗವಾಗಿ CBI ಏನು ಮಾಡ್ತಾಯಿದೆ, ತನಿಖೆಯನ್ನು ಮಾಡ್ತಾಯಿದೆ. ಓಕೆ, ಆ ತನಿಖೆಯ ಭಾಗವಾಗಿ ಸೊ ಇಲ್ಲಿ ಪಾಲಿಗ್ರಾಫ್ ಟೆಸ್ಟನ್ನು ಕಂಡಕ್ಟ್ ಮಾಡ್ತಾಯಿದೆ. ಓಕೆ, ಸೊ ಇದನ್ನು ನಾವು ಈ ಪಾಲಿಗ್ರಾಫ್ ಟೆಸ್ಟನ್ನು ನಾವು GS ಪೇಪರ್ 3ನ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ ಸ್ಟಡಿ ಮಾಡ್ತೀವಿ. ಅಂದರೆ ಈ ಒಂದು ಅಪರಾಧಗಳನ್ನ ಪತ್ತೆ ಹಚ್ಚುವಂಥ ಸಂದರ್ಭದಲ್ಲಿ ಸೊ ನಾವು ಯಾವ ರೀತಿ ಟೆಕ್ನಾಲಜಿಯನ್ನು ಬಳಸ್ಕೊತೀವಿ ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದ ನೆಕ್ಸ್ಟ್ ಟಾಪಿಕ್, ಲಾಸ್ ಟು ಕರ್ಬ್ ಕ್ರೈಮ್ಸ್ ಅಗೇನ್ಸ್ಟ್ ವುಮೆನ್ ಮೇಡ್ ಸ್ಟ್ರಿಕ್ಕರ್ ಸೇಸ್ ಮೋದಿ ಇನ್ ಮಹಾರಾಷ್ಟ್ರ. ಸೊ ಇತ್ತೀಚೆಗೆ ಏನು ಭಾರತದಲ್ಲಿ ನಡೀತಾ ಇರುವಂಥ ಮಹಿಳೆಯರ ವಿರುದ್ಧದ ಏನು ದೌರ್ಜನ್ಯಗಳಿದೆಯಲ್ವಾ, ಅವುಗಳನ್ನ ತಡೆಗಟ್ಟಲಿಕ್ಕೆ ಇರುವಂಥ ಕಾನೂನುಗಳನ್ನ ನಾವು ಇನ್ನಷ್ಟು ಕಠಿಣಗೊಳಿಸಬೇಕಿದೆ ಅಂತ ಹೇಳಿ ಮೋದಿಯವರು ಹೇಳಿದ್ದಾರೆ. ಸೊ ಈ ಒಂದು ಟಾಪಿಕ್ ನಮಗೆ GS ಪೇಪರ್ 2ನ ಗವರ್ನೆನ್ಸಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದ ನೆಕ್ಸ್ಟ್ ಟಾಪಿಕ್, ಕೇರಳ ಗೌರ್ಮೆಂಟ್ ಟು ಫೋಲ್ಡ್ ಪೋಸ್ಟ್ ಡಿಸಾಸ್ಟರ್ ನೀಡ್ಸ್ ಅಸೆಸ್ಮೆಂಟ್ ಇನ್ ವಯನಾಡು. ಸೊ ಇಲ್ಲಿ ಕೇರಳದಲ್ಲಿ ಇತ್ತೀಚೆಗೆ ಆಗಿರುವಂಥ ಏನು ಭೂಕುಸಿತ ಮತ್ತು ಪ್ರವಾಹದ ದುರಂತದಿಂದ ಸೊ ಏನೆಲ್ಲ ಇಂಪ್ಯಾಕ್ಟ್ಸ್ಗಳಾಗಿದೆ, ಓಕೆ, ಆರ್ಥಿಕತೆಯ ಮೇಲೆ ಅದರ ಒಂದು ಅಂದಾಜು ಎಷ್ಟು ಹಾನಿಯಾಗಿದೆ ಅನ್ನುವಂಥದ್ದನ್ನು ಅಥವಾ ಅದರ ಒಂದು ಪುನರ್ನಿರ್ಮಾಣವನ್ನು ಮಾಡಲಿಕ್ಕೆ ಸೊ ಏನೆಲ್ಲ ಅಸೆಸ್ಮೆಂಟನ್ನು ಮಾಡಬೇಕು ಅನ್ನುವಂಥದ್ದನ್ನು ಸೊ ಕೇರಳ ಗೌರ್ಮೆಂಟ್ ಇವಾಗ ಮಾಡಲಿದೆ. ಸೊ ಈ ಒಂದು ಟಾಪಿಕ್ ನಮಗೆ GS ಪೇಪರ್ 3ನ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದ ನೆಕ್ಸ್ಟ್ ಟಾಪಿಕ್, ರಿಯಾಲಿಟಿ ಆಫ್ ರಿಯಲ್ ಲೈಫ್ ಎಕ್ಸ್ಪ್ಲಾಯ್ಟೇಷನ್ ಆ್ಯಸ್ ಅ ಸ್ಟ್ರಕ್ಚರಲ್ ಪ್ರಾಬ್ಲಮ್ ಅಂತ ಇದೆ. ಸೊ ಇದು ನಮಗೆ GS ಪೇಪರ್ 2ನ ಗವರ್ನೆನ್ಸಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇತ್ತೀಚೆಗೆ ಈ ಮಲಯಾಳಂ ಚಿತ್ರರಂಗದಲ್ಲಿ ಸೊ ಆಗ್ತಾ ಇರುವಂತಹ ಲೈಂಗಿಕ ದೌರ್ಜನ್ಯ ಮತ್ತು ಲಿಂಗ ಅಸಮಾನತೆಯ ಒಂದು ತನಿಖೆಯನ್ನು ಮಾಡಲಿಕ್ಕೆ ಒಂದು ಕಮಿಟಿಯನ್ನು ಫಾರ್ಮ್ ಮಾಡಿತ್ತು ಕೇರಳ ಗೌರ್ಮೆಂಟು. ಸೊ ಆ ಒಂದು ಕಮಿಟಿಯ ವರದಿ ಏನಾಗಿದೆ ಇವಾಗ ಪಬ್ಲಿಷ್ ಆಗಿದೆ. ಸೊ ಅದರಲ್ಲಿರುವ ವರದಿಯ ಒಂದಿಷ್ಟು ಮುಖ್ಯಾಂಶಗಳನ್ನ ಈ ಒಂದು ಆರ್ಟಿಕಲಲ್ಲಿ ನಾವು ನೋಡಲಿದ್ದೀವಿ. ಆ್ಯಂಡ್ ದ ನೆಕ್ಸ್ಟ್ ಟಾಪಿಕ್, ಇನ್ವೆಸ್ಟಿಂಗ್ ಇನ್ ಪರ್ಸನ್ಸ್ ವಿತ್ ಡಿಸೆಬಿಲಿಟೀಸ್. ಸೊ ಸೋಷಿಯಲ್ ಜಸ್ಟಿಸ್ ಅಂತ ತೊಗೊಂಡಾಗ ನಮಗೆ ಈ ಟಾಪಿಕ್ಕು ನಮಗೆ GS ಪೇಪರ್ 3ನಲ್ಲಿ ಬರುತ್ತೆ. ಸೊ ಅದರಲ್ಲಿ ನಾವು ಡಿಸೆಬಿಲಿಟೀಸ್ ಅಂದರೆ ವಿಕಲಾಂಗರ ಬಗ್ಗೆ ಸ್ಟಡಿ ಮಾಡ್ತೀವಿ. ಎಸ್, ಹಾಗೆ ಕೊನೆಯದಾಗಿ ಲಾಸ್ಟ್ ಅಂದರೆ ಪ್ರೀವಿಯಸ್ ಇಯರ್ನಲ್ಲಿ ಕೇಳಲಾಗಿರುವಂಥ ಪ್ರಿನ್ಸ್ ರಿಲೇಟೆಡ್ ಆಗಿರುವಂಥ ಒಂದಿಷ್ಟು ಕ್ವಶನ್ಸ್ಗಳನ್ನ ಡಿಸ್ಕಸನ್ನು ಮಾಡೋಣ. ಎಸ್, ಸೊ ಇಲ್ಲಿ ಮೊದಲನೇದಾಗಿ ಸೊ ನಿಮಗೆ ಲಾಸ್ಟ್ ಕ್ಲಾಸಲ್ಲಿ ಪ್ರೀವಿಯಸ್ ಇಯರ್ನಲ್ಲಿ ಕೇಳಲಾಗಿರುವಂಥ ಒಂದು ಕ್ವಶನನ್ನು ಕೊಟ್ಟಿದ್ದೆ. ಸೊ ಅದರ ಒಂದು ಆನ್ಸರನ್ನು ನೋಡೋಣ. ದ ಏರಿಯಾ ನೌನ್ ಆ್ಯಸ್ ಗೋಲನ್ ಹೈಟ್ಸ್ ಸಮ್ಟೈಮ್ಸ್ ಅಪಿಯರ್ ಇನ್ ದ ಕಂಟೆಕ್ಸ್ಟ್ ಆಫ್ ದ ಇವೆಂಟ್ಸ್ ರಿಲೇಟೆಡ್ ಟು. ಓಕೆ, ಸೊ ನಾವು ನಿಮಗೆ ಏನು ವಿಜನ್ ಮ್ಯಾಗ್ಝಿನ್ ಅನಲೈಸಿಸ್ ಮಾಡಬೇಕಿದ್ರೆ ಪ್ಲೇಸಸ್ ಇನ್ ನ್ಯೂಸ್ ಅಂತಲೂ ಡಿಸ್ಕಸನ್ನು ಮಾಡಿರ್ತಿದ್ವಿ. ಸೊ ಅದರಲ್ಲಿ ಕೂಡ ಇಂಥ ಟಾಪಿಕ್ಸ್ ಕೂಡ ಕವರ್ ಆಗಿರುತ್ತೆ. ಓಕೆ, ಅಂದರೆ ಯಾವುದೇ ಒಂದು ಇಶ್ಯೂಗಳು, ಯಾವುದೇ ಒಂದು ಏರಿಯಾದ ಕುರಿತು ಇಶ್ಯೂಗಳಿದ್ದಾಗ ಆ ಒಂದು ಟಾಪಿಕ್ ನಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಎಸ್, ಸೊ ಹಿಯರ್ ಎಲ್ಲರೂ ಕೂಡ ಈ 4 ಆಪ್ಷನ್ಗಳಲ್ಲಿ ಆಪ್ಷನ್ B ಮಿಡಲ್ ಈಸ್ಟ್ ಅಂತ ಕಮೆಂಟ್ ಮಾಡಿದ್ದೀರಾ. ಎಸ್, ಸೊ ಇಲ್ಲಿ ಮಿಡಲ್ ಈಸ್ಟ್ ಅಂತಲೇ ಆಗುತ್ತೆ. ಓಕೆ, ಸೊ ಇದು ಯಾವ ಒಂದು ದೇಶಗಳ ನಡುವಿನ ಒಂದು ಡಿಸ್ಪ್ಯೂಟೆಡ್ ಏರಿಯಾ ಆಗಿದೆ ಅಂತ ಗೊತ್ತಿರಬೇಕು. ಮೊದಲು ನಮಗೆ ಇದು ಇಸ್ರೇಲ್ ಮತ್ತು ಸಿರಿಯಾ ನಡುವಿನ ಒಂದು ವಿವಾದಿತ ಭೂಪ್ರದೇಶ ಇದು. ಎಸ್, ಸೊ ಇವಾಗ ಈ ಮಿಡಲ್ ಈಸ್ಟ್ ಅಂತಂದರೆ ಏನಿದು ಅಂದರೆ ನಮಗೆ ಇದಕ್ಕೆ ಆನ್ಸರ್ ಮಾಡುವ ಮೊದಲು ಏನಂತಂದರೆ ಈ ಮಿಡಲ್ ಈಸ್ಟ್ ಕಂಟ್ರಿಗಳು ಯಾವ ಬರುತ್ತೆ ಅಂತ ಗೊತ್ತಿರಬೇಕು. ಎಸ್, ಸೊ ಈ ಮಿಡಲ್ ಈಸ್ಟ್ ಕಂಟ್ರಿಗಳಲ್ಲಿ ನಮಗೆ ಇಸ್ರೇಲ್ ಸಿರಿಯಾ ಕೂಡ ಬರೋದ್ರಿಂದ ಸೊ ಇಲ್ಲಿ ಯಾವ ರೀತಿ ಕೊಟ್ಟಿದ್ದಾರೆ ನೋಡಿ, ಇದನ್ನು ಮಿಡಲ್ ಈಸ್ಟ್ ಅಂತ ಕೊಟ್ಟಿದ್ದಾರೆ.
ಎಸ್, ಹಾಗಿದ್ರೆ ಮಿಡಲ್ ಈಸ್ಟ್ನಲ್ಲಿ ಸೊ ಈ ಒಂದು ಮ್ಯಾಪನ್ನು ನೋಡಿದರೆ ಸೊ ಈ ಗೋಲನ್ ಹೈಟ್ ಸುತ್ತಮುತ್ತ ಯಾವೆಲ್ಲ ಒಂದು ಪ್ರದೇಶವು ಕಂಡು ಬರುತ್ತೆ ಅಂತಂದರೆ ಇಲ್ಲಿ ಲೆಬನಾನ್ ಇದೆ, ಸಿರಿಯಾ ಇದೆ, ಜೋರ್ಡಾನ್ ಇದೆ, ಹಾಗೆ ಇಸ್ರೇಲ್ ಕೂಡ ಬರುತ್ತೆ. ಸೊ ಇಲ್ಲಿ ಇಸ್ರೇಲ್ ಮತ್ತು ಸಿರಿಯಾದ ನಡುವೆ ಈ ಒಂದು ಏರಿಯಾಸ್ ಏನಾಗಿದೆ ಇವಾಗ ವಿವಾದಕ್ಕೆ ಕಾರಣವಾಗಿದೆ. ಎಸ್, ಹಾಗಿದ್ರೆ ಯಾವೆಲ್ಲ ಒಂದು ಪ್ರದೇಶಗಳು ಈ ಒಂದು ಮಿಡಲ್ ಈಸ್ಟ್ನಲ್ಲಿ ಬರುತ್ತೆ ಅಂತಂದರೆ ಅರ್ಮೇನಿಯಾ, ಅಜರ್ಬೈಜಾನ್, ಬಹರೇನ್, ಸಿಪ್ರಸ್, ಈಜಿಪ್ಟ್, ಜಾರ್ಜಿಯಾ, ಇರಾನ್, ಇರಾಕ್, ಇಸ್ರೇಲ್, ಜೋರ್ಡಾನ್, ಕುವೈತ್, ಲೆಬನಾನ್, ಓಮನ್, ಪ್ಯಾಲೆಸ್ತೈನ್, ಖತಾರ್, ಸೌದಿ ಅರೇಬಿಯಾ, ಸಿರಿಯಾ, ಟರ್ಕಿ, ಯುನೈಟೆಡ್ ಅರಬ್ ಎಮರೈಟ್ಸ್ ಆ್ಯಂಡ್ ಯಮನ್ ಕೂಡ ಬರುತ್ತೆ. ಎಸ್, ಸೊ ಅಂದರೆ ನಮಗೆ ಈ ಕಂಟ್ರಿಗಳು ಗೊತ್ತಿದ್ದಾಗ ಇವು ನಮಗೆ ಮಿಡಲ್ ಈಸ್ಟ್ನಲ್ಲಿ ಬರುತ್ತೆ ಅಂತ ಗೊತ್ತಿದ್ದರೆ ಸೊ ಇದಕ್ಕೆ ನಾವು ಆನ್ಸರನ್ನು ಮಾಡ್ಬೋದು. ಎಸ್, ಸೊ ನಾವಿವಾಗ ಆರ್ಟಿಕಲ್ಗಳನ್ನ ಇನ್ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಸೊ ನಿಮಗೆ ಮೇಲೆ ಹೇಳಿದ ಹಾಗೆ ಸೊ ಈ ಒಂದು ಕದನ ಅನ್ನುವಂಥದ್ದು, ವಾರ್ ಅನ್ನುವಂಥದ್ದು ಏನಂತಂದರೆ ಇಸ್ರೇಲ್ ಮತ್ತು ಲೆಬನಾನ್ ನಡುವಿನ ಒಂದು ವಾರ್ ಆಗಿದೆ. ಓಕೆ, ಸೊ ಇತ್ತೀಚೆಗೆ ಏನು ಮಾಡಿತ್ತು ಅಂತಂದರೆ ನೀವು ನೋಡಿರ್ಬೋದು ಇರಾನ್ಗೆ ಸೊ ಇಲ್ಲಿ ಇಸ್ಮಾಯಿಲ್ ಹನಿ ಅನ್ನೋಂಥ ಒಬ್ಬ ಹಮಾಸ್ ನಾಯಕ ಈ ಒಂದು ಇರಾನ್ನ ರಾಷ್ಟ್ರಪತಿಯವರ ಒಂದು ಸೆರೆಮನಿ ಏನಿತ್ತಲ್ವ, ಅಂದರೆ ಪ್ರಮಾಣ ವಚನದ ಒಂದು ಸಂದರ್ಭದಲ್ಲಿ ಭಾಗವಹಿಸಿದಂಥ ಸಂದರ್ಭದಲ್ಲಿ ಸೊ ಇಲ್ಲಿ ಇಸ್ರೇಲ್ ಏನು ಮಾಡಿತ್ತು ಅಂತಂದರೆ ಏರ್ ಸ್ಟ್ರೈಕ್ ಮೂಲಕ ಆತನನ್ನು ಹತ್ಯೆಯನ್ನು ಮಾಡಿತ್ತು. ಓಕೆ, ಸೊ ಅದಕ್ಕೆ ಪ್ರತೀಕಾರವಾಗಿ ಇರಾನ್ ಕೂಡ ಇದರ ಮೇಲೆ ದಾಳಿಯ ಒಂದು ಮುನ್ಸೂಚನೆಯನ್ನು ಕೊಟ್ಟಿತ್ತು. ಸೊ ಇವಾಗ ಏನಂತಂದರೆ ಸೊ ಇಲ್ಲಿ ಹೆಜ್ಬುಲ್ಲಾ ಅನ್ನುವಂಥದ್ದು ಒಂದು ಸಂಘಟನೆ ಬರುತ್ತೆ, ಬಂಡುಕೋರರ ಹೆಜ್ಬುಲ್ಲಾ. ಓಕೆ, ಬಂಡುಕೋರರ ಗುಂಪು ಇದೊಂದು. ಓಕೆ, ಸೊ ಇದು ಬಿಲಾಂಗ್ ಆಗಿರುವಂಥದ್ದು ಲೆಬನಾನ್ ಅಂತ ಬರುತ್ತೆ. ಸೊ ನಿಮಗೆ ಮೇಲೆ ಹೇಳಿದ್ದಲ್ವಾ ಆ ಒಂದು ಕಂಟ್ರಿಗಳು ಲೆಬನಾನ್. ಓಕೆ, ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ಇರಾನ್ ಇದಕ್ಕೆ ಸಪೋರ್ಟನ್ನು ಮಾಡ್ತಾಯಿದೆ, ಈ ಲೆಬನಾನ್ಗೆ, ಬಂಡುಕೋರರ ಗುಂಪಿಗೆ. ಈ ಹೆಜ್ಬುಲ್ಲಾ ಅನ್ನುವಂಥದ್ದು ಏನಿದೆ ಅಲ್ವಾ ಇದಕ್ಕೆ ಸಪೋರ್ಟನ್ನು ಮಾಡ್ತಾಯಿದೆ. ಸೊ ಇಲ್ಲಿ ಈ ಹೆಜ್ಬುಲ್ಲಾ ಅನ್ನುವಂಥದ್ದು ಇಸ್ರೇಲ್ ಮೇಲೆ ಯಾಕೆ ದಾಳಿಯನ್ನು ಮಾಡ್ತಾಯಿದೆ ಅಂತಂದರೆ ಇತ್ತೀಚೆಗೆ ಈ ಲೆಬನಾನ್ನ ಸೇನಾ ದಂಡನಾಯಕನಾದಂಥ ಓಕೆ ಅಥವಾ ಈ ಹೆಜ್ಬುಲ್ನ ಸೇನಾ ದಂಡನಾಯಕನಾದಂಥ ಫೌದ್ ಶುಕ್ರ ಅಂತ ಬರ್ತಾನೆ, ಫೌದ್ ಶುಕ್ರ. ಈತನನ್ನು ಏನು ಮಾಡಿರುತ್ತೆ ಅಂತಂದರೆ ಇಸ್ರೇಲ್ ಹತ್ಯೆಯನ್ನು ಮಾಡಿರುತ್ತೆ. ಈ ಹತ್ಯೆಯ ಒಂದು ಪ್ರತಿಕಾರಕ್ಕಾಗಿ ಇಸ್ರೇಲ್ ಮೇಲೆ ದಾಳಿಯನ್ನು ಮಾಡ್ತಾಯಿದೆ. ಹಾಗಿದ್ರೆ ಇಸ್ರೇಲ್ ಏನಿಲ್ಲಿ ಯಾಕೆ ದಾಳಿಯನ್ನು ಮತ್ತೆ ಇದಕ್ಕೆ ಪ್ರತಿಕಾರವಾಗಿ ದಾಳಿಯನ್ನು ಮಾಡ್ತಾಯಿದೆ ಅಂತಂದರೆ ಸೊ ಇಲ್ಲಿ ಈ ಹಿಜ್ಬುಲ್ಲಾ ಸಂಘಟನೆ ಅನ್ನುವಂಥದ್ದು ಇಸ್ರೇಲ್ನ ಒಂದು ನಾಗರಿಕರನ್ನ ಗುರಿಯಾಗಿ ದಾಳಿ ಮಾಡುವಂಥ ಒಂದು ಸುಳಿವಿನ ಹಿನ್ನೆಲೆಯಲ್ಲಿ ಏನು ಮಾಡ್ತಾಯಿದೆ, ಇಲ್ಲಿ ಇಸ್ರೇಲ್ ಕೂಡ ಈ ಲೆಬನಾನ್ ಮೇಲೆ ದಾಳಿಯನ್ನು ಮಾಡ್ತಾಯಿದೆ. ಎಸ್, ಸೊ ಇಲ್ಲಿ ಇಸ್ರೇಲ್ ಏನು ಮಾಡಿದೆ ಅಂತಂದರೆ ತನ್ನ ತನ್ನ ಏರಿಯಾವನ್ನು ಇಲ್ಲಿ ಸಂರಕ್ಷಣೆ ಮಾಡಲಿಕ್ಕೆ ಇಲ್ಲಿ ಐರನ್ ಡೋಮನ್ನು ಕ್ರಿಯೇಟ್ ಮಾಡ್ಕೊಂಡಿದೆ, ಐರನ್ ಡೋಮ್ ಅಂತ ಬರುತ್ತೆ. ಓಕೆ, ಸೊ ಇಲ್ಲಿ ಯಾವುದೇ ಒಂದು ಎನಿಮಿ ಕಂಟ್ರಿಗಳು ಸೊ ಇಲ್ಲಿ ಅಂದರೆ ಶತ್ರು ರಾಷ್ಟ್ರಗಳು ಈ ಒಂದು ಇಸ್ರೇಲ್ ಮೇಲೆ ಏನಾದರೂ ರಾಕೆಟ್ ದಾಳಿಯನ್ನು ಮಾಡಿದಂಥ ಸಂದರ್ಭದಲ್ಲಿ ಓಕೆ, ಸೊ ಈ ಐರನ್ ಡೋಮ್ ಏನು ಮಾಡುತ್ತೆ ಅಂತಂದರೆ ಸೊ ಈ ಕ್ಷಿಪಣಿಗಳನ್ನ ಅಥವಾ ರಾಕೆಟ್ಗಳನ್ನ ಏನು ಮಾಡುತ್ತೆ ಅಂತಂದರೆ ಆಕಾಶದಲ್ಲಿಯೇ ಅಥವಾ ಅದನ್ನೇನು ಮಾಡುತ್ತೆ ಅಂತಂದರೆ ಇಲ್ಲಿ ಆ ಒಂದು ಕಂಟ್ರಿಯ ಬಾರ್ಡರ್ನ ದಾಟುವ ಮೊದಲೇ ಏನು ಮಾಡುತ್ತೆ ಅಂತಂದರೆ ಅದನ್ನು ಹೊಡೆದುರುಳಿಸುತ್ತೆ. ಸೊ ಈ ಒಂದು ಕೆಪಾಸಿಟಿಯ ಐರನ್ ಡೋಮನ್ನು ಸೊ ಈ ಇಸ್ರೇಲ್ ಹೊಂದಿರುವಂಥದ್ದು. ಸೊ ನೆಕ್ಸ್ಟ್ ಟಾಪಿಕ್, ಟ್ರೇಡ್ ಯೂನಿಯನ್ಸ್ ವೇಟಿಂಗ್ ಫೈನ್ ಪ್ರಿಂಟ್ ಆಫ್ UPS ಅಂತ ಇದೆ. ಇಲ್ಲಿ UPS ಅಂತ ಇದೆ. UPS ಅಂತಂದರೆ ಯೂನಿಫೈಡ್ ಪೆನ್ಷನ್ ಸ್ಕೀಮ್ ಅಂತ ಹೇಳಿ, ಅಂದರೆ ಏಕೀಕೃತ ಪಿಂಚಣಿ ಯೋಜನೆ ಅಂತ. ಏನಿದು ಏಕೀಕೃತ ಪಿಂಚಣಿ ಯೋಜನೆ ಅಂತ ಹೇಳಿ, ಪಿಂಚಣಿ ಯೋಜನೆ. ಹಾಗಿದ್ರೆ ಏನಿದು ಈ ಸ್ಕೀಮ್ ಅಂತಂದರೆ ಸೊ ಇದು ಕೇಂದ್ರ ಸರ್ಕಾರಿ ನೌಕರರಿಗೆ ಆಗಿರುವಂಥ ಒಂದು ಯೋಜನೆ ಇದೆ, ಕೇಂದ್ರ ಸರ್ಕಾರಿ ನೌಕರರು. ಓಕೆ, ಸೊ ಇವರಿಗೆ ಏನು ಮಾಡುತ್ತೆ ಅಂತಂದರೆ ಈ ಒಂದು ಯೋಜನೆಯಲ್ಲಿ ನಿಶ್ಚಿತ ಒಂದು ಪಿಂಚಣಿಯನ್ನು ನೀಡಲಾಗತ್ತೆ. ಓಕೆ, ಸೊ ಈ ಹಿಂದೆನೂ ಕೂಡ ಇಲ್ಲಿ NPS ಅನ್ನುವಂಥ ವ್ಯವಸ್ಥೆ ಇತ್ತು. ಓಕೆ, ಸೊ ಅಂದರೆ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅಂತ ಹೇಳಿ ರಾಷ್ಟ್ರೀಯ ಒಂದು ಪಿಂಚಣಿ ಯೋಜನೆ ಅನ್ನುವಂಥದ್ದಿತ್ತು. ಸೊ ಇವಾಗ ಏನು ಮಾಡ್ತಾ ಇದ್ದಾರೆ, ಇಲ್ಲಿ ಯೂನಿಫೈಡ್ ಪೆನ್ಷನ್ ಸ್ಕೀಮನ್ನು ಜಾರಿಗೆ ತರ್ತಾ ಇದ್ದಾರೆ. ಓಕೆ, ಹಾಗಿದ್ರೆ ಸೊ ಈ ಒಂದು ಯೋಜನೆ ಅಡಿಯಲ್ಲಿ ಏನೆಲ್ಲ ಮಾಡಲಾಗತ್ತೆ ಅಂತಂದರೆ ಸೊ ಯಾರು ಇಲ್ಲಿ ಕನಿಷ್ಠ ಒಂದು 25 ವರ್ಷಗಳ
ಅರ್ಹ ಸೇವೆಗೆ ಏನಾದರೂ ನಿವೃತ್ತಿಗೆ ಮುಂಚಿತವಾಗಿ ಏನಾದರೂ ಅವರು ನಿವೃತ್ತಿಯನ್ನು ತೆಗೆದುಕೊಂಡಂಥ ಸಂದರ್ಭದಲ್ಲಿ ಅವರಿಗೆ ಕಳೆದ 12 ತಿಂಗಳಲ್ಲಿ ಪಡೆದ ಸರಾಸರಿ ಮೂಲ ವೇತನದ 55% ಏನು ಮಾಡಲಾಗತ್ತೆ ಅಂತಂದರೆ ಪಿಂಚಣಿ ಇರುತ್ತೆ. ಎಸ್, ಹಾಗೆ ಏನು ಮಾಡಲಾಗತ್ತೆ ಇಲ್ಲಿ ಖಚಿತ ಕನಿಷ್ಠ ಪಿಂಚಣಿಯನ್ನು ನೀಡಲಾಗತ್ತೆ. ಕನಿಷ್ಠ ಪಿಂಚಣಿ ಅಂದರೆ ಆ ಒಂದು ಸರ್ಕಾರಿ ನೌಕರ ಅಂದರೆ ಕೇಂದ್ರ ಸರ್ಕಾರಿ ನೌಕರ ಇಲ್ಲಿ ಕನಿಷ್ಠ 10 ವರ್ಷಗಳ ಸೇವೆಯ ನಂತರ ಏನು ಮಾಡಲಾಗತ್ತೆ ಅಂತಂದರೆ ಸೊ ಅವರಿಗೆ ಕನಿಷ್ಠ ಅಂತಂದರೆ 10,000 ಮಾಸಿಕ ವೇತನವನ್ನು ನೀಡಲಾಗತ್ತೆ. ಹಾಗಿದ್ರೆ ಇವಾಗ ಇರುವಂಥ NPS ಅಂದರೆ ರಾಷ್ಟ್ರೀಯ ಪಿಂಚಣಿ ಯೋಜನೆಗಿಂತ ಇದು ಹೇಗೆ ಭಿನ್ನವಾಗಿರುತ್ತೆ ಅಂತಂದರೆ ಇಲ್ಲಿ ಈ ಒಂದು NPS ಯೋಜನೆ ಅಡಿಯಲ್ಲಿ ಏನು ಮಾಡಲಾಗ್ತೈತೆ ಅಂದರೆ ಕೇಂದ್ರ ಸರ್ಕಾರಿ ನೌಕರ ಒಂದಿಷ್ಟು ಅಮೌಂಟನ್ನು ಸೊ ಇಲ್ಲಿ ಹೂಡಿಕೆನ ಮಾಡಬೇಕಾಗಿತ್ತು. ಸೊ ಒಂದು ವೇಳೆ ಆತ ಸರ್ಕಾರಿ ನೌಕರ ಸೊ ನಿವೃತ್ತಿಯ ನಂತರ ಓಕೆ ಸೊ ಈ ಏನು ಹೂಡಿಕೆ ಮಾಡಿರ್ತಾನಲ್ವಾ ಸೊ ಆ ಹೂಡಿಕೆ ಮಾಡಿರುವಂಥ ಹಣದಲ್ಲಿ ನಿವೃತ್ತಿಯ ನಂತರ ಒಂದು ಭಾಗವನ್ನು ಆತ ಹಿಂಪಡೆಯುವಂಥ ಒಂದು ಆಯ್ಕೆ ಇರುತ್ತೆ ಇದರಲ್ಲಿ. ಹಾಗೆ ಏನು ರಿಮೈನಿಂಗ್ ಅಮೌಂಟ್ ಇರುತ್ತಲ್ವ ಹೂಡಿಕೆ ಮಾಡಿರ್ತಾನಲ್ವ ಆ ಅಮೌಂಟನ್ನು ಏನು ಮಾಡೋದಿಲ್ಲಿ ಒಂದು ಮಾಸಿಕವಾಗಿ ಅದನ್ನು ಏನು ಮಾಡ್ತಾರೆ ಅಂದರೆ ಮಾಸಿಕ ಆದಾಯವಾಗಿ ಅದನ್ನು ವಿತರಣೆಯನ್ನು ಮಾಡಲಾಗ್ತಾಯಿತ್ತು. ಸೊ ಇದಿಷ್ಟು ಏನಂತಂದರೆ ನಮಗೆ ಈ UPS ಮತ್ತು NPS ನಡುವಿರೋಂಥ ಒಂದು ಡಿಫ್ರೆನ್ಸ್ ಇದು. ಸೊ ನಾವು ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್. CBI ಕಂಪ್ಲೀಟ್ ಪಾಲಿಗ್ರಾಫ್ ಟೆಸ್ಟ್ ಇನ್ ಕೋಲ್ಕತ್ತಾ ರೇಪ್ ಮರ್ಡರ್. ಸೊ ಇವಾಗ ಏನು CBI ಇದಕ್ಕೆ ಸಂಬಂಧಿಸಿದಂತೆ ತನಿಖೆಯನ್ನು ಮಾಡ್ತಾಯಿದೆ. ಸೊ ತನಿಖೆಯ ಸಂದರ್ಭದಲ್ಲಿ ಸೊ ಅಪರಾಧಿಗಳನ್ನು ಪತ್ತೆ ಹಚ್ಚಲಿಕ್ಕೆ ಸೊ ಇಲ್ಲಿ ಒಂದು ಟೆಸ್ಟನ್ನು ಕಂಡಕ್ಟ್ ಮಾಡ್ತಿದೆ, ಪಾಲಿಗ್ರಾಫ್ ಟೆಸ್ಟ್ ಅಂತ ಹೇಳಿ. ಹಾಗಿದ್ರೆ ಏನಿದು ಪಾಲಿಗ್ರಾಫ್ ಟೆಸ್ಟು, ಇದನ್ನು ಯಾಕೆ ಅಳವಡಿಸ್ಕೊಳ್ತಾರೆ ಅಂತ ನೋಡೋಣ. ಎಸ್, ಸೊ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ completed polygraph test on 7 people connection with the rape and murder of President Dr. ಸೊ ಏನು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ 7 ಜನರನ್ನು ಏನು ಮಾಡಿದೆ ಇವಾಗ ಪರೀಕ್ಷೆಗೆ ಒಳಪಡಿಸಿದೆ. ಅವರ ಮೇಲೆ ಈ ಪಾಲಿಗ್ರಾಫ್ ಟೆಸ್ಟನ್ನು ಕಂಡಕ್ಟನ್ನು ಮಾಡ್ತಾಯಿದೆ. ಎಸ್, ಸೊ ಫಸ್ಟ್ ಇವಾಗ ಈ ಪಾಲಿಗ್ರಾಫ್ ಟೆಸ್ಟ್ ಅಂತಂದರೆ ಏನು ಅಂತ ತಿಳ್ಕೊಳ್ಳೋಣ. ಪಾಲಿಗ್ರಾಫ್ ಅಥವಾ ಲೈ ಡಿಟೆಕ್ಟರ್ ಟೆಸ್ಟ್ ಅಂದರೆ ನೀವು ಸುಳ್ಳನ್ನು ಹೇಳ್ತಾ ಇದ್ದೀರಿ ಅಥವಾ ಸತ್ಯವನ್ನು ಹೇಳ್ತಾ ಇದ್ದೀರಿ ಅನ್ನೋದನ್ನು ಏನು ಮಾಡುತ್ತೆ ಅಂದರೆ ಇದು ಪತ್ತೆಯನ್ನು ಹಚ್ಚುತ್ತೆ. ಓಕೆ, ಸೊ ಇಟ್ ಮೆಜರ್ಸ್ ಆ್ಯಂಡ್ ರೆಕಾರ್ಡ್ಸ್ ಸಿವರಲ್ ಫಿಸಿಯೋಲಾಜಿಕಲ್ ಇಂಡಿಕೇಟರ್ಸ್ ಸಚ್ ಆ್ಯಸ್. ಓಕೆ, ಸೊ ಇಲ್ಲಿ CBI ಏನು ಮಾಡ್ತಾಯಿದೆ, ಇಲ್ಲಿ ಅಪರಾಧಿಗಳನ್ನ ತನಿಖೆಯನ್ನು ಮಾಡ್ತಾಯಿದೆ ಅಂತ ಅನ್ಕೊಳ್ಳೋಣ. ಓಕೆ, ಸೊ ಇಲ್ಲಿ ಏನು ಮಾಡ್ತಾರೆ CBIನವರು ಒಂದಿಷ್ಟು ಪ್ರಶ್ನೆಗಳನ್ನು ಸೊ ಆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಪರಾಧಿಗಳನ್ನು ಕೇಳುವಂಥ ಸಂದರ್ಭದಲ್ಲಿ ಸೊ ಇಲ್ಲಿ ಏನು ಮಾಡಲಾಗುತ್ತೆ, ಅವರ ಒಂದು ಬ್ಲಡ್ ಪ್ರೆಷರನ್ನು ಚೆಕ್ ಮಾಡಲಾಗತ್ತೆ. ಓಕೆ, ಸೊ ಇನ್ ಕೇಸ್ ಏನಾದರೂ ಆ ವ್ಯಕ್ತಿ ತಪ್ಪನ್ನು ಮಾಡಿದಂಥ ಸಂದರ್ಭದಲ್ಲಿ ಬಹಳ ಒತ್ತಡದಲ್ಲಿರ್ತಾನೆ ಆ ಮನುಷ್ಯ. ಓಕೆ, ಹಾಗೆ ಆತನ ನಾಡಿ ಮಿಡಿತ ಆಗಿರ್ಬೋದು, ಆತನ ಉಸಿರಾಟ ಮತ್ತು ಸ್ಕಿನ್ ಕಂಡಕ್ಟಿವಿಟಿಯನ್ನು ಚೆಕ್ಕನ್ನು ಮಾಡುವುದರ ಮೂಲಕ ಏನು ಮಾಡಲಾಗತ್ತೆ ಅಂತಂದರೆ ಇಲ್ಲಿ ಸೊ ಇದೇ ವೇಳೆಯಲ್ಲಿ ಅವರಿಗೆ ಹಲವಾರು ಅಂದರೆ ಪ್ರಶ್ನೆಗಳನ್ನ ಕೇಳಲಾಗತ್ತೆ. ಓಕೆ, ಕೇಳುವುದರ ಜೊತೆಗೆ ಸೊ ಈ ಒಂದು ಪರೀಕ್ಷೆಯನ್ನು ಮಾಡಲಾಗುತ್ತೆ. ಓಕೆ, ಸೊ ಇದರ ಮೇಲೆ ಫೋಕಸ್ ಇರುತ್ತೆ, ಅದರ ಮೇಲೆ ಬ್ಲಡ್ ಪ್ರೆಷರನ್ನು ಚೆಕ್ ಮಾಡೋದು, ಪಲ್ಸ್ ಆಗಿರ್ಬೋದು, ರೆಸ್ಪಿರೇಷನ್, ಹಾಗೆ ಸ್ಕಿನ್ ಕಂಡಕ್ಟಿವಿಟಿಯನ್ನು ಮಾಡ್ತಾರೆ. ಎಸ್, ಸೊ ಇಲ್ಲಿ ಏನಂತಂದರೆ ದಿಸ್ ಟೆಸ್ಟ್ ಈಸ್ ಬೇಸ್ಡ್ ಆನ್ ದ ಅಜಂಪ್ಷನ್ ದ್ಯಾಟ್ ಫಿಸಿಯೋಲಾಜಿಕಲ್ ರೆಸ್ಪಾನ್ಸಸ್ ದ್ಯಾಟ್ ಆರ್ ಟ್ರಿಗರ್ಡ್ ವೆನ್ ಅ ಪರ್ಸನ್ ಈಸ್ ಲೈಯಿಂಗ್. ಎಸ್, ಸೊ ಯಾವಾಗ ಆ ವ್ಯಕ್ತಿ ಸುಳ್ಳನ್ನು ಹೇಳುವಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ ಸೊ ಈ ರೀತಿಯ ಬ್ಲಡ್ ಪ್ರೆಷರ್ ಅನ್ನುವಂಥದ್ದು ಏರಿಕೆ ಆಗಿರುತ್ತೆ, ಪಲ್ಸ್ ಅನ್ನುವಂಥದ್ದು. ಓಕೆ, ಸೊ ಇದು ಒಂದು ನಂಬಿಕೆ ಇದು. ಓಕೆ, ಸೊ ಈ ಒಂದು ಊಹೆಯ ಮೇಲೆ ಏನು ಮಾಡ್ತಾರೆ ಅಂತಂದರೆ ಸೊ ಈ ಒಂದು ಪರೀಕ್ಷೆಯನ್ನು ಮಾಡ್ತಾರೆ. ಓಕೆ, ಹಾಗಿದ್ದರೆ ಈ ಒಂದು ಪಾಲಿಗ್ರಾಫ್ ಟೆಸ್ಟ್ನ ಒಂದು ನಿಖರತೆಯನ್ನು ನೋಡೋದಾದರೆ ಸೊ ಇದರ ಮೇಲೆ ಕಂಡಕ್ಟ್ ಮಾಡುವಂಥ ಏನು ಪರೀಕ್ಷೆ ಇದೆ ಅಲ್ವಾ, ಸೊ ಇದು 100% ಅನ್ನುವಂಥದ್ದು ಎಕ್ಯುರೇಟ್ ಆಗಿರೋದಿಲ್ಲ. ಆದರೂ ಕೂಡ ಇದನ್ನು ಏನು ಮಾಡ್ತಾರೆ ಅಂತಂದರೆ ಹಲವಾರು ಒಂದು ಪ್ರಕರಣಗಳಲ್ಲಿ ಇದನ್ನು ಬಳಸ್ತಾರೆ. ಓಕೆ, ಸೊ ಇದು ಒಂದು ಇನ್ನೂ ಕೂಡ ರಿಮೈನ್ ಕಾಂಟ್ರವರ್ಷಿಯಲ್ ಕೂಡ ಆಗಿದೆ. ಓಕೆ, ಸೊ ಕೆಲವೊಂದು ಬಾರಿ ನಮಗೆ ಈ ಸುಳ್ಳನ್ನು ಹೇಳುವಂಥ ಸಂದರ್ಭದಲ್ಲಿ ಮಾತ್ರ ನಮಗೆ ಬ್ಲಡ್ ಪ್ರೆಷರ್ ಅನ್ನುವಂಥದ್ದು ಇರುತ್ತೆ ಅಥವಾ ನಾಡಿ ಮಿಡಿತ ಅನ್ನುವಂಥದ್ದು ಅತಿ ವೇಗವಾಗಿರುತ್ತೆ ಅನ್ನುವಂಥದ್ದು ಹೇಳಲಿಕ್ಕೆ ಬರೋದಿಲ್ಲ. ಓಕೆ, ಸೊ ಇನ್ ಕೇಸ್ ಏನಾದರೂ ಪೊಲೀಸರನ್ನು ನೋಡಿದಂಥ ಸಂದರ್ಭದಲ್ಲೂ ಕೂಡ ವ್ಯಕ್ತಿಗಳು ಭಯಗೊಳ್ಳುವಂಥ ಚಾನ್ಸಸ್ ಕೂಡ ಇರುತ್ತೆ. ಎಸ್, ಸೊ ಇಲ್ಲಿ ಡಿಸ್ಪೈಟ್ ದಿಸ್ investigative agencies have recently used these tests as a softer alternative to torture
ಟು ಎಕ್ಸ್ಟ್ರಾಕ್ಟ್ ದಿ ಟ್ರೂತ್ ಫ್ರಮ್ ದ ಸಸ್ಪೆಕ್ಟ್. ಸೊ ಇಲ್ಲಿ ಶಂಕಿತರಿಂದ ಸತ್ಯವನ್ನು ಹೊರಗೆ ಬಿಡಲಿಕ್ಕೆ. ಸೊ ಈ ಹಿಂದೆ ಎಲ್ಲ ಏನು ಮಾಡ್ತಿದ್ರು, ಕಸ್ಟೋಡಿಯಲ್ಲಲ್ಲಿ ಅವರಿಗೆ ಟಾರ್ಚರನ್ನು ಮಾಡಲಾಗ್ತಾಯಿತ್ತು, ಹಿಂಸೆಯನ್ನು ಕೊಡಲಾಗ್ತಾಯಿತ್ತು. ಓಕೆ, ಸೊ ಇಲ್ಲಿ ನಾವು 360 ಡಿಗ್ರಿ ಟ್ರೀಟ್ಮೆಂಟ್ ಅಂತಲೂ ಕೂಡ ಕರಿತೀವಿ. ಅದು ತುಂಬ ಏನಿರುತ್ತೆ ಅಂದರೆ ಸೊ ತುಂಬ ಭೀಕರವಾಗಿರುತ್ತೆ. ಈ ರೀತಿಯ ಒಂದು ಟಾರ್ಚರನ್ನು ಮಾಡುವಂಥ ಸಂದರ್ಭದಲ್ಲಿ ಸೊ ಇಲ್ಲಿ ಏನಾಗುತ್ತೆ, ಕಸ್ಟೋಡಿಯಲ್ ಡೆತ್ ಆಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಓಕೆ, ಸೊ ಈ ರೀತಿಯ ಹಿಂಸೆಯನ್ನು ಕಡಿಮೆ ಮಾಡಿ ಇದರ ಪರ್ಯಾಯವಾಗಿ ಉತ್ತರವನ್ನು ಪಡೀಲಿಕ್ಕೆ ಸೊ ಈ ಒಂದು ಮಾರ್ಗವನ್ನು ಬಳಸ್ತಾ ಇದ್ದಾರೆ. ಆ್ಯಂಡ್ ದ ನೆಕ್ಸ್ಟ್ ಟಾಪಿಕ್, ಲಾಸ್ ಟು ಕರ್ಬ್ ಕ್ರೈಮ್ಸ್ ಅಗೇನ್ಸ್ಟ್ ವುಮೆನ್ ಮೇಡ್ ಸ್ಟ್ರಿಕ್ಕರ್ ಸೇಸ್ ಮೋದಿ ಇನ್ ಮಹಾರಾಷ್ಟ್ರ. ಮಹಿಳೆಯರ ಒಂದು ಸುರಕ್ಷತೆಗಾಗಿ ಕಾನೂನುಗಳನ್ನು ಇನ್ನೂ ಕಠಿಣವಾಗಿಸಬೇಕಂತ ಹೇಳಿ ಮೋದಿಯವರು ಹೇಳಿದ್ದಾರೆ. ಎಸ್, ಸೊ ಇಲ್ಲಿ ಇದರ ಜೊತೆಗೆ ಇಂಪಾರ್ಟೆಂಟ್ ಒಂದು ಸ್ಟೇಟ್ಮೆಂಟನ್ನು ಹೇಳಿದ್ದಾರೆ. ಏನಂತಂದರೆ, ಯಾರು ಈ ರೀತಿಯ ಒಂದು ದೌರ್ಜನ್ಯ, ಓಕೆ, ಅತ್ಯಾಚಾರ ಆಗಿರ್ಬೋದು, ಕೊಲೆ ಬೆದರಿಕೆ ಆಗಿರ್ಬೋದು, ಅಥವಾ ಲೈಂಗಿಕ ದೌರ್ಜನ್ಯದಂಥ ಒಂದು ಪ್ರಕರಣಗಳಿಗೆ ಸಂಬಂಧಿಸಿದಂತೆ ವಿಕ್ಟಿಮ್ಗಳಿಗೆ ಓಕೆ ಈ FIR ಅಂದರೆ ಆನ್ಲೈನ್ ಮೂಲಕ ನೀವು FIRನ್ನು ದಾಖಲಿಸುವಂಥ ವ್ಯವಸ್ಥೆಯನ್ನು ಕೂಡ ಮಾಡಲಾಗತ್ತೆ ಅಂತ ಹೇಳಿದ್ದಾರೆ. ಹಾಗೆ ಇನ್ನು ಮಹಿಳೆಯರ ಸಬಲೀಕರಣಕ್ಕಾಗಿ ಓಕೆ ಆರ್ಥಿಕವಾಗಿ ಅವರು ಕೂಡ ಸ್ವಾವಲಂಬನೆಯನ್ನು ಹೊಂದಲಿಕ್ಕಾಗಲಿ ಅವರಿಗೆ ಅಂದರೆ ಈ ಸ್ವಸಹಾಯ ಗುಂಪುಗಳಂತ ಬರುತ್ತೆ, ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅಂತ ಹೇಳಿ. ಸೊ ಇವುಗಳಿಗೆ ಏನು ಮಾಡಿದ್ದಾರೆ, ಇಲ್ಲಿ ಸುಮಾರು 2500 ಕೋಟಿಯನ್ನು ಈ ಬಜೆಟ್ನಲ್ಲಿ ಘೋಷಣೆಯನ್ನು ಮಾಡಿದ್ದಾರೆ. ಸೊ ನೆಕ್ಸ್ಟ್, ಗವರ್ಮೆಂಟ್ ಕಮಿಟ್ಮೆಂಟ್. ಓಕೆ, ಸೊ ಇದಕ್ಕೆ ಸಂಬಂಧಿಸಿದಂತೆ ಸರ್ಕಾರದ ಒಂದು ಬದ್ಧತೆ ಅನ್ನುವಂಥದ್ದು ಏನಿದೆ ಅಂತಂದರೆ, ಸೊ ಇದರ ಏಮ್ ಇವಾಗ ರೀಶೇಪ್ ಸೊಸೈಟಲ್ ಆಟಿಟ್ಯೂಡ್ ಟುವರ್ಡ್ಸ್ ದ ವುಮೆನ್ಸ್ ಸೇಫ್ಟಿ. ಓಕೆ, ಸೊ ಮುಖ್ಯವಾಗಿ ಇಲ್ಲಿ ಆಗಬೇಕಾಗಿರುವಂಥದ್ದು ಸಮಾಜದ ಒಂದು ವರ್ತನೆ ಅನ್ನುವಂಥದ್ದು, ಮಹಿಳೆಯರ ಕುರಿತಾಗಿರುವಂಥ ಸಮಾಜದ ಮೇಲಿನ ವರ್ತನೆ ಅನ್ನುವಂಥದ್ದು ಬದಲಾವಣೆಯಾಗಬೇಕಾಗಿದೆ. ಹಾಗೆ ಇವಾಗ ಸರ್ಕಾರದ ಮುಂದಿರುವಂಥ ಒಂದು ಕ್ರಮ ಏನಂತಂದರೆ ಈ FIRನ್ನು ಸೊ ಇಲ್ಲಿ ಅಳವಡಿಸ್ಕೊಳ್ಳಲಿಕ್ಕೆ ಎಲ್ರಿಗೂ ಕೂಡ ಅವಕಾಶವನ್ನು ನೀಡುವಂಥದ್ದು. ಓಕೆ, ಹಾಗೆ ಸೊ ಇಲ್ಲಿ ಮುಖ್ಯವಾಗಿ ಏನು ಎಜುಕೇಷನ್ ಮತ್ತು ಸೊ ಈ ಒಂದು ಸಮಾಜದಲ್ಲಿ ಆಗ್ತಾ ಇರುವಂಥ ಪ್ರಕರಣಗಳ ಕುರಿತು ಅವರಿಗೆ ಅರಿವನ್ನು ಮೂಡಿಸೋದು, ಹಾಗೆ ಅವರಿಗೆ ಶಿಕ್ಷಣವನ್ನು ನೀಡುವಂಥ ಮೂಲಕ ಸೊ ಇಲ್ಲಿ ನಾವು ಏನು ಮಾಡ್ಬೋದು, ಈ ರೀತಿ ಒಂದು ಅಪರಾಧಗಳನ್ನ ಇಲ್ಲಿ ನಾವು ತಡಿಬೋದು ಅಂತ ಹೇಳಿದ್ದಾರೆ. ಎಸ್, ಸೊ ಹಿಯರ್ ಲೀಗಲ್ ರಿಫಾರ್ಮ್ಸ್, ದ ನ್ಯೂ ಪ್ರೊವಿಷನ್ ಫಾರ್ ಸಿವಿಯರ್ ಪೆನಾಲ್ಟಿ. ಅಂದರೆ ಏನು ಮಹಿಳೆಯರ ವಿರುದ್ಧ ಆಗ್ತಾ ಇರುವಂಥ ಲೈಂಗಿಕ ದೌರ್ಜನ್ಯಗಳ ಒಂದು ಅವುಗಳನ್ನು ಪ್ರಕರಣಗಳನ್ನ ಕಡಿಮೆ ಮಾಡುವಂಥ ಸಂದರ್ಭದಲ್ಲಿ ಅವರಿಗೆ ಹೆಚ್ಚಿನ ಒಂದು ಪ್ರಮಾಣದ ಕಠಿಣ ಶಿಕ್ಷೆಯನ್ನು ನೀಡಬೇಕಾಗತ್ತೆ. ಅದರಲ್ಲಿ ಡೆತ್ ಪೆನಾಲ್ಟಿ ಕೂಡ ಆಗಿರ್ಬೋದು, ಅಂದರೆ ಜೀವಾವಧಿ ಶಿಕ್ಷೆ ಆಗಿರ್ಬೋದು. ಅಂದರೆ ಗಂಭೀರ ಪ್ರಕರಣಗಳಾಗತ್ತಲ್ವಾ, ಇನ್ ಕೇಸ್ ಏನಾದರೂ ಅಪ್ರಾಪ್ತರಿರ್ತಾರೆ ನೋಡಿ, ಮೈನರ್, ಸೊ ಅಂತಹ ವ್ಯಕ್ತಿಗಳ ವಿರುದ್ಧ ನಾವು ಏನು ಮಾಡ್ಬೋದು, ಇಲ್ಲಿ ಶೂನ್ಯ ಸಹಿಷ್ಣುತೆಯನ್ನು ತಾಳಬೇಕಾಗತ್ತೆ. ಸೊ ನಾವು ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್. Kerala government to hold post disaster needs assessment in ವಯನಾಡ್. ಸೊ ವಯನಾಡದಲ್ಲಿ ಇತ್ತೀಚೆಗೆ ಏನಾಗಿತ್ತು, ಅಲ್ಲಿ ಲ್ಯಾಂಡ್ ಸ್ಲೈಡ್ ಆಗಿ ಹಲವಾರು ಗ್ರಾಮಗಳು ಮುಳುಗಡೆಯಾಗಿ ಹಲವಾರು ಒಂದು ಸಾವಿಗೆ ಕಾರಣವಾಗಿತ್ತು. ಸೊ ಈ ಹಿನ್ನೆಲೆಯಲ್ಲಿ ಅದೇನು ಮಾಡ್ತಾಯಿದೆ ಅಂತಂದರೆ ಇಲ್ಲಿ ಪೋಸ್ಟ್ ಡಿಸಾಸ್ಟರ್ ನೀಡ್ಸ್ ಅಸೆಸ್ಮೆಂಟ್ ಅಂತ ಬರುತ್ತೆ. ಓಕೆ, PDNA ಅಂತ ಹೇಳಿ. ಓಕೆ, ಸೊ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ದ ಕೇರಳ ಗೌರ್ಮೆಂಟ್ ಈಸ್ ಆಲ್ ಸೆಟ್ ಟು ಬಿಗಿನ್ ಅ ಪೋಸ್ಟ್ ಡಿಸಾಸ್ಟರ್ ನೀಡ್ಸ್ ಅಸೆಸ್ಮೆಂಟ್ ಇನ್ ದ ಲ್ಯಾಂಡ್ ಸ್ಲೈಡ್ ಅಫೆಕ್ಟೆಡ್ ಏರಿಯಾಸ್ ಇನ್ ದ ಮೆಪ್ಪಾಡಿ ಗ್ರಾಮ ಪಂಚಾಯತ್ ಇನ್ ವಯನಾಡ್. ಓಕೆ, ಸೊ ಈ ಒಂದು ಪ್ರದೇಶದಲ್ಲಿ ಏನು ಮಾಡ್ತಾಯಿದೆ, ಇವಾಗ ಈ ಅಸೆಸ್ಮೆಂಟನ್ನು ಮಾಡಲಿದೆ, ಮೌಲ್ಯಮಾಪನವನ್ನು ಮಾಡಲಿದೆ. ಎಸ್, ಸೊ ಇದರ ಒಂದು ಏನಿದು ಪೋಸ್ಟ್ ಡಿಸಾಸ್ಟರ್ ನೀಡ್ಸ್ ಅಸೆಸ್ಮೆಂಟ್ನ ಉದ್ದೇಶ ಏನಂತಂದರೆ ಇಲ್ಲಿ, ಸೊ ದಿಸ್ ಈಸ್ ದ objective is to assess the damage and define a strategy for recovery and reconstruction. ಅಂದರೆ ಸೊ ಈ ಒಂದು ಲ್ಯಾಂಡ್ ಸ್ಲೈಡ್ನಿಂದ ಆ ಒಂದು ಪ್ರದೇಶಕ್ಕೆ ಏನು ಮೆಪ್ಪಾಡಿ ಗ್ರಾಮ ಪಂಚಾಯತದ ವ್ಯಾಪ್ತಿಗೆ ಒಳಪಟ್ಟಂಥ ಒಂದು ಪ್ರದೇಶ ಇದೆ ಅಲ್ವಾ, ಆ ಪ್ರದೇಶಗಳಲ್ಲಿ ಸೊ ಈ ಒಂದು ಲ್ಯಾಂಡ್ ಸ್ಲೈಡ್ ಮತ್ತು ಈ ಫ್ಲಡ್ನಿಂದ ಎಷ್ಟೆಲ್ಲ ಹಾನಿಯಾಗಿದೆ, ಇನ್ಕ್ಲೂಡಿಂಗ್ ಲೈಫ್ ಆ್ಯಂಡ್ ಅಸೆಟ್, ಜೀವ ಮತ್ತು ಸಂಪತ್ತಿಗೆ ಸಂಬಂಧಿಸಿದಂತೆ ಎಷ್ಟೆಲ್ಲ ಪ್ರಮಾಣದ ಹಾನಿಯಾಗಿದೆ ಅನ್ನುವಂಥದ್ದನ್ನು ಏನು ಮಾಡೋದಿಲ್ಲಿ ಲೆಕ್ಕ ಹಾಕಲಾಗತ್ತೆ. ಹಾಗೆ ಸೊ ಈ ಏನು ನಷ್ಟವಾಗಿರುವಂಥ
ಆಸ್ತಿಯ ಮೌಲ್ಯವನ್ನು ಅಥವಾ ಆ ಒಂದು ಪ್ರದೇಶದ ಒಂದು ಮರು ನಿರ್ಮಾಣಕ್ಕಾಗಿ ಏನೆಲ್ಲ ಕಾರ್ಯತಂತ್ರಗಳನ್ನ ನಾವು ರೂಪಿಸಿಕೊಳ್ಳಬೇಕಾಗತ್ತೆ ಅಂತ ಹೇಳಿ ಸೊ ಈ ಅಸೆಸ್ಮೆಂಟ್ನಲ್ಲಿ ಮಾಡಲಾಗತ್ತೆ. ಸೊ ಇದಕ್ಕೆ ಏನಂತಂದರೆ ಈ ರೀತಿಯ ಒಂದು ರೀಕನ್ಸ್ಟ್ರಕ್ಷನ್ ಮತ್ತು ರಿಕವರಿ ಮತ್ತು ರೀಕನ್ಸ್ಟ್ರಕ್ಷನ್ಗೆ ಏನು ಮಾಡುತ್ತೆ ಅಂತಂದರೆ ಸೆಂಟ್ರಲ್ನವರು ಏನು ಮಾಡುತ್ತಾರೆ ಅಂತಂದರೆ ಕೇಂದ್ರ ಸರ್ಕಾರದವರು ಒಂದಿಷ್ಟು ಹಣವನ್ನು ನೀಡ್ತಾರೆ. ಓಕೆ, ಸೊ ಇಲ್ಲಿ ಹಣವನ್ನು ರಿಲೀಸ್ ಮಾಡೋ ಮೊದಲು ಏನು ಮಾಡಬೇಕಂದ್ರೆ ಕಂಪಲ್ಸರಿಯಾಗಿ ಈ ರೀತಿಯ ಒಂದು ಅಸೆಸ್ಮೆಂಟನ್ನು ಮಾಡಬೇಕು. ಸೊ ಇಟ್ ಈಸ್ ಮ್ಯಾಂಡೇಟರಿ. ನೀವು ಕೇಂದ್ರ ಸರ್ಕಾರದಿಂದ ನೆರವನ್ನು ಪಡೆಯುವಂಥ ಸಂದರ್ಭದಲ್ಲಿ ಅವರಿಗೆ ಲೆಕ್ಕವನ್ನು ಕೊಡಬೇಕಾಗತ್ತೆ. ಓಕೆ, ಸೊ ಈ ಪ್ರವಾಹದಿಂದ ನಮಗೆ ಇಷ್ಟು ಪ್ರಮಾಣದ ಹಾನಿಯಾಗಿದೆ, ಸೊ ಅದನ್ನು ನಾವು ಮತ್ತೆ ರೀಕನ್ಸ್ಟ್ರಕ್ಷನ್ ಮಾಡಿಕೊಳ್ಬೇಕಾಗಿದೆ. ಸೊ ಹೀಗಾಗಿ ನಮಗೆ ಇಷ್ಟು ಅಮೌಂಟಿನ ಅಥವಾ ಇಷ್ಟು ಒಂದು ನಿಧಿಯ ಅಗತ್ಯ ಇದೆ ಅಂತ ಹೇಳಿ ಏನು ಮಾಡಬೇಕು, ಸೊ ಸರ್ಕಾರಕ್ಕೆ ಸೊ ಇಲ್ಲಿ ವರದಿಯನ್ನು ಸಲ್ಲಿಸಬೇಕಾಗಿರುತ್ತೆ. ಸೊ ಹೀಗಾಗಿ ಇದು ಕಡ್ಡಾಯವಾಗಿರುತ್ತೆ ಈ ರೀತಿಯ ಒಂದು ಪೋಸ್ಟ್ ಡಿಸಾಸ್ಟರ್ ನೀಡ್ಸ್ ಅಸೆಸ್ಮೆಂಟ್ ಅನ್ನುವಂಥದ್ದು. ಓಕೆ, ಹಾಗಿದ್ರೆ ಇಲ್ಲಿ ನಮಗೆ ಈ ಪೋಸ್ಟ್ ಡಿಸಾಸ್ಟರ್ ನೀಡ್ಸ್ ಅಸೆಸ್ಮೆಂಟ್ ಅನ್ನುವಂಥದ್ದು ಏನಂತಂದರೆ ಇದು ಇಂಟರ್ನ್ಯಾಷನಲಿ ಅಕ್ಸೆಪ್ಟೆಡ್ ಮೆಥಡಾಲಜಿ. ಸೊ ಇದನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಇದನ್ನು ಅಳವಡಿಸಿಕೊಂಡಿದ್ದಾರೆ. ಯಾವುದಕ್ಕಾಗಿ ಅಂತಂದರೆ ಫಿಸಿಕಲ್ ಡ್ಯಾಮೇಜ್, ಎಕನಾಮಿಕ್ಸ್ ಲಾಸಸ್ ಮತ್ತು ಕಾಸ್ಟ್ ಆಫ್ ಮೀಟಿಂಗ್ ರಿಕವರಿ ನೀಡ್ಸ್ ಆಫ್ಟರ್ ಅ ನ್ಯಾಚುರಲ್ ಡಿಸಾಸ್ಟರ್ ಥ್ರೂ ಆ್ಯಂಡ್ ಗೌರ್ಮೆಂಟ್ ಲೆಡ್ ಪ್ರೊಸೆಸ್. ಇನ್ ಕೇಸ್ ಏನಾದರೂ ಜೀವಹಾನಿ ಆಗಿರಬಹುದು ಅಥವಾ ಆಸ್ತಿ ನಷ್ಟ ಆಗಿರುವಂಥ ಸಂದರ್ಭದಲ್ಲಿ ಸೊ ಈ ರೀತಿಯ ಒಂದು ಅಸೆಸ್ಮೆಂಟನ್ನು ಮಾಡಬೇಕಂತ ಹೇಳಿ ಅಂತಾರಾಷ್ಟ್ರೀಯ ಒಂದು ನಿಯಮ ಕೂಡ ಇದೆ. ಹಾಗಿದ್ದರೆ ಇದನ್ನು ಯಾರು ಜಾರಿಗೆ ತಂದಿದ್ದಾರೆ ಅಂತಂದರೆ ಸೊ ದಿಸ್ ಇಸ್ ದ ಪೋಸ್ಟ್ ಡಿಸಾಸ್ಟರ್ ನೀಡ್ಸ್ ಅಸೆಸ್ಮೆಂಟ್ ಅನ್ನುವಂಥದ್ದು. ಇಟ್ ಈಸ್ ದ ಜಾಯಿಂಟ್ ಪ್ರಾಡಕ್ಟ್ ಆಫ್ ದಿ ಯುರೋಪಿಯನ್ ಯೂನಿಯನ್. ಸೊ ಇದು ನಮಗೆ ಪ್ರಿಲಿಮ್ಸ್ನಲ್ಲಿ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅನ್ನುವಂಥದ್ದು ನಮಗೆ ಮೇನ್ಸ್ ಟಾಪಿಕ್ ಆಗಿದ್ದರೂ ಕೂಡ ಸೊ ಅದರ ಮೇಲೆ ನಮಗೆ ಪ್ರಿಲಿಮ್ಸ್ ಕ್ವಶನ್ ಕೂಡ ಕೇಳಿರ್ತಾರೆ. ದ ವರ್ಲ್ಡ್ ಬ್ಯಾಂಕ್ ಆ್ಯಂಡ್ ದ ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್. ಸೊ ಇವರ ಒಂದು ಜಾಯಿಂಟ್ ಅಂದರೆ ಜಂಟಿಯ ಒಂದು ಏನಾಗಿದೆ ಅಂತಂದರೆ ಇದು ಉಪಕ್ರಮ ಆಗಿದೆ. ಎಸ್, ಸೊ ಹಿಯರ್ ಇಟ್ ಈಸ್ ಅ ಬೇಸಿಕ್ಲಿ ಆನ್ ಇಂಟರ್ನ್ಯಾಷನಲ್ ಫ್ರೇಮ್ವರ್ಕ್ ಫಾರ್ ಅಸೆಸ್ಸಿಂಗ್ ಲಾಸಸ್ ಆ್ಯಂಡ್ ಡ್ಯಾಮೇಜಸ್ ಇನ್ ದ ಆಫ್ಟರ್ ಮೆತ್ ಆಫ್ ಎ ಡಿಸಾಸ್ಟರ್. ಸೊ ಡಿಸಾಸ್ಟರ್ ಆದ ನಂತರ ಓಕೆ ಸೊ ಮಾಡುವಂಥ ಒಂದು ಮೌಲ್ಯಮಾಪನ ಇದಾಗಿದೆ. ಎಸ್, ಸೊ ಇಲ್ಲಿ ಏನೆಲ್ಲ ಹೇಳಲಾಗತ್ತೆ ಅಂತಂದರೆ ಅಸೆಸ್ಮೆಂಟ್ ಅಂತಂದರೆ ಸೊ ಏನೆಲ್ಲ ಇರುತ್ತೆ ಮೌಲ್ಯಮಾಪನ ಅಂತಂದರೆ ಇಲ್ಲಿ ಫಸ್ಟ್ ಒನ್ ದಿಸ್ ಇನ್ಕ್ಲೂಡ್ಸ್ ಅ ಕ್ಯಾಲ್ಕುಲೇಷನ್ ಆಫ್ ದ ಡಿಸಾಸ್ಟರ್ಸ್ ಇಂಪ್ಯಾಕ್ಟ್ ಆನ್ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಅಂದರೆ ಸೊ ಈ ರೀತಿ ಏನು ಹಾನಿಯಾಗಿರುತ್ತಲ್ವಾ ಸೊ ಇದು ದೇಶದ GDP ಮೇಲೆ ಯಾವೆಲ್ಲ ರೀತಿಯ ಒಂದು ಪರಿಣಾಮವನ್ನು ಬೀರುತ್ತೆ. ಹಾಗೆ ದ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಆ್ಯಂಡ್ ಫಿಸ್ಕಲ್ ಬಜೆಟ್. ಓಕೆ, ಅಂದರೆ ಆ ಒಂದು ದೇಶದ ಪಾವತಿಯ ಮತ್ತು ಹಣಕಾಸಿನ ಒಂದು ವಿತ್ತೀಯ ಬಜೆಟ್ ಮೇಲೆ ಯಾವ ರೀತಿಯ ಒಂದು ಪರಿಣಾಮವನ್ನು ಬೀರುತ್ತೆ ಅನ್ನೋದನ್ನು ಕೂಡ ಇದರಲ್ಲಿ ಒಳಗೊಂಡಿರುತ್ತೆ. ಹಾಗೆ ಸೆಕೆಂಡ್ಲಿ ಹೌ ದಿಸ್ ಅಫೆಕ್ಟ್ಸ್ ದಿ ಫ್ಲೋ ಆಫ್ ರೆವೆನ್ಯೂ ಟು ಮಲ್ಟಿಪಲ್ ಸೆಕ್ಟರ್ಸ್ ಈಸ್ ಇವ್ಯಾಲ್ಯೂಯೇಟೆಡ್. ಎಸ್, ಸೊ ಇವಾಗ ಈ ರೀತಿಯ ಒಂದು ಡಿಸಾಸ್ಟರ್ಗಳಿಂದ ಏನಾಗಿರುತ್ತೆ ಅಂದರೆ ಅಪಾರ ಪ್ರಮಾಣದ ಏನಾಗಿರುತ್ತೆ ಆಸ್ತಿ ನಷ್ಟವಾಗಿರುತ್ತೆ. ಸೊ ಅದನ್ನು ಭರಿಸಲಿಕ್ಕೆ ಸರ್ಕಾರ ಮತ್ತೊಂದಿಷ್ಟು ಅದಕ್ಕೆ ಹೆಚ್ಚುವರಿಯಾಗಿ ಹಣವನ್ನು ನೀಡಲಾಗತ್ತೆ. ಸೊ ಈ ರೀತಿ ಹಣವನ್ನು ನೀಡೋದ್ರಿಂದ ಏನಾಗುತ್ತೆ ಅಂದರೆ ಬೇರೆ ಸ್ಕೀಮ್ಗಳು ಕೂಡ ಇರುತ್ತೆ ಸರ್ಕಾರದ ಕಡೆಯಿಂದ. ಸೊ ಆ ಒಂದು ಸ್ಕೀಮ್ ಮೇಲೆ ಕೂಡ ಇದು ಪರಿಣಾಮವನ್ನು ಬೀರುತ್ತೆ. ಸೊ ಇದನ್ನು ಕೂಡ ಏನು ಮಾಡಬೇಕಿಲ್ಲಿ ಅಸೆಸ್ಮೆಂಟನ್ನು ಮಾಡಬೇಕನ್ನುವಂಥದ್ದು ಸೊ ಈ ಪೋಸ್ಟ್ ಡಿಸಾಸ್ಟರ್ ನೀಡ್ಸ್ ಅಸೆಸ್ಮೆಂಟ್ನಲ್ಲಿ ಬರುತ್ತೆ. Yes, so now let us move on to the next topic. Reality of real life exploitation as a structural problem ಅಂತ ಇದೆ. ಸೊ ಅಂದರೆ ಏನು ಈ ಮಲಯಾಳಂ ಚಿತ್ರರಂಗದ ದಲ್ಲಿ ನಡೀತಾ ಇರುವಂಥ ಲೈಂಗಿಕ ದೌರ್ಜನ್ಯ ಮತ್ತು ಲಿಂಗ ಸಮಾನತೆ ಬಗ್ಗೆ ತನಿಖೆಯನ್ನು ಮಾಡಲಿಕ್ಕೆ ಸೊ ಇಲ್ಲಿ ಹೇಮಾ ಕಮಿಟಿಯನ್ನು ಓಕೆ ಸೊ ಇದು ಕೂಡ ನಮಗೆ ಕಮಿಟಿ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹೇಮಾ ಕಮಿಟಿಯನ್ನು ಏನು ಮಾಡಲಾಗಿರುತ್ತೆ, ನೇಮಕವನ್ನು ಮಾಡಲಾಗಿರುತ್ತೆ. ಸೊ ಆ ಒಂದು ಕಮಿಟಿ ವರದಿಯನ್ನು ಕೂಡ ಸಲ್ಲಿಸಿರುತ್ತೆ. ಓಕೆ, ಸೊ ಕಳೆದ ಒಂದು ಅಂದರೆ 5 ವರ್ಷಗಳ ಹಿಂದೆ ಈ ವರದಿಯನ್ನು ಪ್ರಕಟಿಸಿರುತ್ತೆ. ಆದರೂ ಕೂಡ ಸರ್ಕಾರ ಅದನ್ನು ಪಬ್ಲಿಷನ್ನು ಮಾಡಿರೋದಿಲ್ಲ. ಸೊ ಈ ಹಿನ್ನೆಲೆಯಲ್ಲಿ ಏನಾಗಿದೆ ಅಂತಂದರೆ ಈ ವರದಿ ಇವಾಗ ಪಬ್ಲಿಷ್ ಆಗಿದೆ. ಸೊ ಈ ವರದಿಯಲ್ಲಿ ಚಿತ್ರರಂಗದಲ್ಲಿ ಮಹಿಳೆಯರು ಓಕೆ ಯಾವೆಲ್ಲ ರೀತಿಯ ಒಂದು ಸವಾಲುಗಳನ್ನ ಅಥವಾ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ಅಂತ ಸೊ ಇಲ್ಲಿ ಆ ವರದಿ ಏನು ಮಾಡಿದೆ ಅಂತಂದರೆ ಇಲ್ಲಿ ಒಂದಿಷ್ಟು ಮಾಹಿತಿಯನ್ನು ನೀಡಿದೆ. ಹಾಗಿದ್ರೆ ಆ ವರದಿಯಲ್ಲಿರುವಂಥ ಏನು ಮುಖ್ಯಾಂಶಗಳೇನು ಅನ್ನೋದನ್ನು ನೋಡೋಣ. ಎಸ್, ಸೊ ಹಿಯರ್ ಇಟ್ ಹೈಲೈಟ್ಸ್ ಸೀರಿಯಸ್ ಇಶ್ಯೂಸ್ ಇನ್ ದ ಫಿಲ್ಮ್ ಇಂಡಸ್ಟ್ರಿ. ಚಿತ್ರರಂಗದಲ್ಲಿರುವಂಥ ಹಲವಾರು ಏನು ಗಂಭೀರ ಸಮಸ್ಯೆಗಳ ಕುರಿತಾಗಿ ಇದು ಹೇಳಿದೆ. ಓಕೆ, ಸೊ ಇನ್ಕ್ಲೂಡಿಂಗ್ ಡಿಸ್ಕ್ರಿಮಿನೇಷನ್ ಅಂದರೆ ತಾರತಮ್ಯವನ್ನು ಮಾಡಲಾಗತ್ತೆ.
ಅವರ ವಿರುದ್ಧ ಶೋಷಣೆ ಆಗಿರ್ಬೋದು, ಲೈಂಗಿಕ ದೌರ್ಜನ್ಯ, ಹಾಗೆ ವಿತ್ ಟರ್ಮ್ ಕಾಸ್ಟಿಂಗ್ ಕೌಚ್ ಬಿಂಗ್ ಅ ಪ್ರಾಮಿನೆಂಟ್ ಎಕ್ಸಾಂಪಲ್. ಏನಿದು ಕಾಸ್ಟಿಂಗ್ ಕೌಚ್ ಅಂತಂದರೆ, ಸೊ ಇನ್ ಕೇಸ್ ಏನಾದರೂ ನಿಮಗೆ ಪ್ರಮುಖ ಪಾತ್ರ ಆಗಿರ್ಬೋದು ಅಥವಾ ಚಿತ್ರರಂಗದಲ್ಲಿ ಏನಾದರೂ ನಿಮಗೆ ರೋಲ್ ಬೇಕಾದಂಥ ಸಂದರ್ಭದಲ್ಲಿ, ಸೊ ಇಲ್ಲೇನು ಮಾಡಲಾಗತ್ತೆ ಅಂತಂದರೆ, ಏನು ಡೈರೆಕ್ಟರ್ ಆಗಿರ್ಬೋದು ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿಗಳು ಏನು ಮಾಡ್ತಾರೆ ಅಂತಂದರೆ, ನಿಮ್ಮಿಂದ ಏನಂತಂದರೆ ಲೈಂಗಿಕವಾಗಿ ನಿಮ್ಮನ್ನು ಬಳಸ್ಕೊಂಡು ಸೊ ನಿಮಗೆ ಪಾತ್ರಕ್ಕೆ ನಿಮ್ಮನ್ನು ಆಯ್ಕೆನ ಮಾಡಲಾಗತ್ತೆ. ಸೊ ಈ ರೀತಿಯ ಒಂದು ಸಮಸ್ಯೆಗಳು ಕೂಡ ಮಲಯಾಳಿ ಚಿತ್ರರಂಗದಲ್ಲಿದೆ ಅಂತ ಹೇಳಿ ಸೊ ಈ ಒಂದು ಕಮಿಟಿ ವರದಿಯನ್ನು ಕೂಡ ಮಾಡಿದೆ. ಹಾಗೆ ಇಲ್ಲಿರುವಂಥ ಅಸಮಾನತೆ, ಹಾಗೆ ದ ರಿಪೋರ್ಟ್ ಆಲ್ಸೋ ಅಡ್ರೆಸ್ ದಿ ಅದರ್ ಇನ್ಕ್ವಾಲಿಟೀಸ್ ಸಚ್ ಅಸ್ ದ ಲ್ಯಾಕ್ ಆಫ್ ಎಸೆನ್ಷಿಯಲ್ ಫೆಸಿಲಿಟಿ. ಹಾಗಿದ್ದರೆ ಯಾವೆಲ್ಲ ಒಂದು ಮೂಲಭೂತ ಅವಶ್ಯಕತೆಗಳಿಂದ ಈ ಒಂದು ಚಿತ್ರದಲ್ಲಿರುವಂಥ ಸಂದರ್ಭದಲ್ಲಿ ಇವರು ಎದುರಿಸ್ತಾರೆ ಅಂತಂದರೆ, ಅವರಿಗೆ ಟಾಯ್ಲೆಟ್ಸ್ ಆಗಿರ್ಬೋದು, ಚೇಂಜಿಂಗ್ ರೂಮ್ಸ್ ಅಂದರೆ ಬಟ್ಟೆಗಳನ್ನ ಬದಲಾಯಿಸುವಂಥ ಕೊಠಡಿಗಳು ಕೂಡ ಇರೋದಿಲ್ಲ, ಹಾಗೆ ಸೇಫ್ ಟ್ರಾನ್ಸ್ಪೋರ್ಟೇಷನ್, ಹಾಗೆ ಅಕೊಮೋಡೇಷನ್, ಅವರಿಗೆ ಉಳಿದುಕೊಳ್ಳಲಿಕ್ಕೆ ಸರಿಯಾದ ಒಂದು ವಸತಿ ವ್ಯವಸ್ಥೆ ಆಗಿರ್ಬೋದು ಅಥವಾ ಅವರನ್ನು ತಲುಪಿಸಲಿಕ್ಕೆ ಸರಿಯಾದಂಥ ಸಾರಿಗೆ ವ್ಯವಸ್ಥೆ ಅಂತ ಕೊರತೆಗಳಿರೋದನ್ನು ಸೊ ಈ ಒಂದು ವರದಿ ಹೈಲೈಟನ್ನು ಮಾಡಿದೆ. ಹಾಗೆ ಇಶ್ಯೂಸ್ ಲೈಕ್ ಅನ್ಇಕ್ವಲ್ ಪೇ ಆ್ಯಂಡ್ ದ ಅಬ್ಸೆನ್ಸ್ ಆಫ್ ಬೈಂಡಿಂಗ್ ಕಾಂಟ್ರಾಕ್ಟ್ಸ್. ಎಸ್, ಸೊ ಇಲ್ಲಿ ಏನು ಮಾಡಲಾಗತ್ತೆ ಅಂದರೆ, ಪುರುಷರಿಗೆ ಹೋಲಿಸಿದರೆ ಅಂದರೆ ಹೀರೋ ಆಗಿರ್ಬೋದು ಅಥವಾ ಸೈಡ್ ಆ್ಯಕ್ಟರ್ಗಳಿಗೆ ಹೋಲಿಸಿದರೆ, ಮೇಲ್ ಆ್ಯಕ್ಟರ್ಗಳಿಗೆ ಹೋಲಿಸಿದರೆ ಫೀಮೇಲ್ ಆ್ಯಕ್ಟರ್ಗಳಿಗೆ ಸಿಗುವಂಥ ಸಂಭಾವನೆ ಅನ್ನುವಂಥದ್ದು ತುಂಬ ಕಡಿಮೆ ಇರುತ್ತೆ. ಹಾಗೆ ಕೆಲವೊಂದು ಸರಿ ಏನು ಮಾಡಲಾಗತ್ತೆ ಅಂದರೆ, ಇಲ್ಲಿ ಬೈಂಡಿಂಗ್ ಕಾಂಟ್ರಾಕ್ಟ್ಸ್ ಕೂಡ ಇರೋದಿಲ್ಲ. ಅಂದರೆ ಸೊ ನಿಮ್ಮನ್ನು ಚಿತ್ರದಿಂದ ಕೂಡ ಏನು ಮಾಡಲಾಗತ್ತೆ, ಕೆಲವೊಂದು ಬಾರಿ ಮಧ್ಯದಲ್ಲೇ ಕಾರಣಾಂತರಗಳಿಂದ ಏನು ಮಾಡಲಾಗುತ್ತೆ, ಸೊ ನಿಮ್ಮನ್ನು ಆ ಚಿತ್ರದಿಂದ ತೆಗೆದುಹಾಕಲಾಗತ್ತೆ. ಸೊ ಈ ರೀತಿಯ ಒಂದು ಇನ್ಸಿಡೆಂಟ್ ಕೂಡ ಆಗ್ತಾ ಇರೋದನ್ನು ಸೊ ಈ ಒಂದು ಕಮಿಟಿ ಏನು ಮಾಡಿದೆ, ಇಲ್ಲಿ ಈ ತನ್ನ ವರದಿಯಲ್ಲಿ ತಿಳಿಸಿದೆ. ಓಕೆ, ಸೊ ಈ ಒಂದು ಕಮಿಟಿ ನೀಡಿರುವಂಥ ವರದಿಗೆ ಸರ್ಕಾರದ ಪ್ರತಿಕ್ರಿಯೆ ಏನಂತಂದರೆ, ಇಲ್ಲಿ ಗೌರ್ಮೆಂಟ್ ರೆಸ್ಪಾನ್ಸ್, ದ ಗೌರ್ಮೆಂಟ್ ಹ್ಯಾಸ್ ಡಿಸೈಡೆಡ್ ಟು ಫಾರ್ಮ್ ಅ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್. ಸೊ ಒಂದು SITನ ಏನು ಈ ರೀತಿಯ ಒಂದು ಹರಾಸ್ಮೆಂಟ್ ಮತ್ತು ಏನು ಸಮಸ್ಯೆಗಳಿದೆಯಲ್ವಾ, ಸೊ ಇವುಗಳನ್ನ ಅಡ್ರೆಸ್ ಮಾಡಲಿಕ್ಕೆ, ಪರಿಹರಿಸಲಿಕ್ಕೆ ಒಂದು ವಿಶೇಷ ತನಿಖಾ ದಳವನ್ನು ಸೊ ಈ ಕೇರಳ ಗೌರ್ಮೆಂಟ್ ಏನು ಮಾಡಿದೆ, ಸೊ ರಚಿಸಲಿದೆ ಅಂತ ಹೇಳಿದ್ದಾರೆ. ಹಾಗೆ ಕಮಿಟಿ ರೆಕಮೆಂಡೇಷನ್, ಹಾಗಿದ್ರೆ ಕಮಿಟಿ ಏನೆಲ್ಲ ಒಂದು ಶಿಫಾರಸನ್ನು ಮಾಡಿದೆ, ವರದಿಯನ್ನು ಏನು ಕೊಟ್ಟಿದೆ, ಏನೆಲ್ಲ ಸವಾಲುಗಳನ್ನ ಎದುರಿಸ್ತಾ ಇದೆ, ಏನೆಲ್ಲ ಸಮಸ್ಯೆಗಳಾಗ್ತಾ ಇದೆ ಅಂತ ಕೊಟ್ಟಿದೆ. ಆದರೆ ಇದನ್ನು ಓವರ್ಕಮ್ ಮಾಡಲಿಕ್ಕೆ, ಸೊ ಇದನ್ನು ಬಗೆಹರಿಸಲಿಕ್ಕೆ ಕೆಲವೊಂದಿಷ್ಟು ಶಿಫಾರಸುಗಳನ್ನ ಮಾಡಿದೆ. ಏನಂತಂದರೆ, ಮೊದಲನೇದಾಗಿ ಚಿತ್ರರಂಗದಲ್ಲಿ ಏನಾಗಬೇಕಂತಂದರೆ, ರಿಫಾರ್ಮ್ ವಿದಿನ್ ದ ಫಿಲ್ಮ್ ಇಂಡಸ್ಟ್ರಿ, ಅಲ್ಲೊಂದಿಷ್ಟು ಸುಧಾರಣೆಗಳಾಗಬೇಕಾಗಿದೆ. ಓಕೆ, ಯಾವ ರೀತಿ ಅಂತಂದರೆ, ಸೊ ಇಲ್ಲಿ ಫಿಲ್ಮ್ ಚೇಂಬರ್ಗಳಂತ ಬರುತ್ತೆ. ಆ ಫಿಲ್ಮ್ ಚೇಂಬರ್ಗಳಲ್ಲಿ ಏನಾಗಿರುತ್ತೆ ಅಂತಂದರೆ, ಹೆಚ್ಚಾಗಿ ಪವರ್ಫುಲ್ ವ್ಯಕ್ತಿಗಳೇ ಇರ್ತಾರೆ. ಓಕೆ, ಸೊ ಇನ್ ಕೇಸ್ ಏನಾದರೂ ಅವರ ಮೇಲೆ ಆರೋಪ ಬಂದಂಥ ಸಂದರ್ಭದಲ್ಲಿ ಅದನ್ನು ಏನು ಮಾಡಲಾಗತ್ತೆ, ಸುಲಭವಾಗಿ ಆ ಒಂದು ಪ್ರಕರಣವನ್ನು ಮುಚ್ಚಿ ಹಾಕಲಾಗತ್ತೆ. ಓಕೆ, ಸೊ ಈ ರೀತಿಯ ಒಂದು ಸಮಸ್ಯೆಗಳನ್ನ ಇಲ್ಲಿ ಏನು ಮಾಡಬೇಕು, ಮೊದಲು ಬಗೆಹರಿಸಬೇಕಂತ ಸೊ ಈ ಒಂದು ಕಮಿಟಿ ಶಿಫಾರಸನ್ನು ಮಾಡಿದೆ. ಓಕೆ, ಸೊ ಹಾಗೆ ಈ ಒಂದು ಹೇಮಾ ಕಮಿಟಿಯನ್ನು ಫಾರ್ಮ್ ಮಾಡಲಾಗಿದೆ. ಮಾಡಿದ ನಂತರ ಈ ಒಂದು ವರದಿ ರಿಲೀಸ್ ಆದ ಬಳಿಕ ಏನಾಗಿತ್ತು ಅಂತಂದರೆ, ಮೀಟು ಅಭಿಯಾನ ಅಂತ ಬರುತ್ತೆ. ಓಕೆ, ಸೊ ಈ ಒಂದು ಮೀಟು ಅಭಿಯಾನವನ್ನು ಕೂಡ ಮಾಡಲಾಗುತ್ತೆ. ಅಂದರೆ ಧೈರ್ಯದಿಂದ ಮುಂದೆ ಬರ್ತಾರೆ ಮಹಿಳೆಯರು, ತಮ್ಮ ವಿರುದ್ಧ ಚಿತ್ರರಂಗದಲ್ಲಿ ಆಗ್ತಾ ಇರುವಂಥ ದೌರ್ಜನ್ಯಗಳ ಕುರಿತು ಏನು ಮಾಡ್ತಾರೆ ಅಂತಂದರೆ, ಸಾಮಾಜಿಕ ಒಂದು ಜಾಲತಾಣಗಳ ಮುಖಾಂತರ ಸೊ ತಮ್ಮ ದೌರ್ಜನ್ಯಗಳ ವಿರುದ್ಧ ಧ್ವನಿಯನ್ನು ಎತ್ತಾರೆ. ಸೊ ಈ ರೀತಿಯ ಒಂದು ಬದಲಾವಣೆ ಅನ್ನುವಂಥದ್ದು ಸೊ ಈ ಹೇಮಾ ಕಮಿಟಿಯನ್ನು ಫಾರ್ಮ್ ಮಾಡಿದ ನಂತರ ಆಗತ್ತೆ. ನಾವು ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್, ಇನ್ವೆಸ್ಟಿಂಗ್ ಇನ್ ಪರ್ಸನ್ಸ್ ವಿತ್ ಡಿಸೆಬಿಲಿಟೀಸ್. ಅಂದರೆ ಈ ವಿಕಲಾಂಗರ ಮೇಲೆ ಮಾಡಲಾಗ್ತಾ ಇರುವಂಥ ಹೂಡಿಕೆ ಅನ್ನುವಂಥದ್ದು. ಓಕೆ, ಸೊ ಇದು ನಮಗೆ GS ಪೇಪರ್ 3ನ ಸಾಮಾಜಿಕ ನ್ಯಾಯ ಅನ್ನುವಂಥ ಒಂದು ಟಾಪಿಕ್ ಅಡಿಯಲ್ಲಿ ಬರುತ್ತೆ. ಸೊ ಇತ್ತೀಚೆಗೆ ಒಂದು ಹಿಂದಿಯ ಮೂವಿ ರಿಲೀಸ್ ಆಗಿತ್ತು, ಶ್ರೀಕಂಠ ಅಂತ ಹೇಳಿ. ಓಕೆ, ಸೊ ಈ ಒಂದು ಮೂವಿಯಲ್ಲಿ ಏನಾಗಿತ್ತು ಅಂತಂದರೆ, ಇದರಲ್ಲಿ ಹೀರೋ ರೋಲ್ ಮಾಡಿರುವಂಥ ಓಕೆ ಏನಂತಂದರೆ, ಈ ವ್ಯಕ್ತಿ ಒಬ್ಬ ಇಂಡಸ್ಟ್ರಿಯಲಿಸ್ಟ್ ಹೂ ಓವರ್ಕೇಮ್ ವಿಜುವಲ್ ಇಂಪೈರ್ಮೆಂಟ್ ಹೈಲೈಟಿಂಗ್ ದಿ ಸೊಸೈಟಲ್ ಚಾಲೆಂಜಸ್ ಫೇಸ್ಡ್ ಬೈ ಪೀಪಲ್ ವಿತ್ ಡಿಸಬಿಲಿಟಿ. ಓಕೆ, ಸೊ ಅಂದರೆ ಈ ಚಿತ್ರದಲ್ಲಿ ಏನು ತೋರಿಸಿದ್ದಾರೆ ಅಂತಂದರೆ, ಸೊ ಯಾರು ವಿಕಲಾಂಗರು ಇರ್ತಾರಲ್ವಾ, ಸೊ ಅವರು ಫೇಸ್ ಮಾಡ್ತಾ ಇರುವಂಥ ಏನು ಚಾಲೆಂಜಸ್ಗಳ ಬಗ್ಗೆ ಓಕೆ ಸೊ ಈ ಒಂದು ಚಿತ್ರದಲ್ಲಿ ತೋರಿಸಿದ್ದಾರೆ.
ಓಕೆ, ಸೊ ಈ ಹಿನ್ನೆಲೆಯಲ್ಲಿ ನಾವು ವಿಕಲಾಂಗರು ಯಾವೆಲ್ಲ ರೀತಿಯ ಒಂದು ಡಿಸ್ಕ್ರಿಮಿನೇಷನ್ಗೆ ಒಳಗಾಗ್ತಾ ಇದ್ದಾರೆ ಅಂತ ನೋಡೋಣ. ಸೋಷಿಯಲ್ ಸ್ಟಿಗ್ಮಾ ಆ್ಯಂಡ್ ಡಿಸ್ಕ್ರಿಮಿನೇಷನ್, ಸಾಮಾಜಿಕ ಕಳಂಕ ಮತ್ತು ತಾರತಮ್ಯ ಅಂತ ಹೇಳಿ. ಓಕೆ, ಸೊ ಈ ರೀತಿಯ ವಿಕಲಾಂಗರಾಗಿರ್ಬೋದು. ಓಕೆ, ಶಿಕ್ಷಣ ಮತ್ತು ಈ ಉದ್ಯೋಗದ ಸಮಸ್ಯೆಗಳಲ್ಲಿ ಏನು ಮಾಡ್ತಾರೆ ಅಂತಂದರೆ, ಉದ್ಯೋಗದ ವಲಯಗಳಲ್ಲಿ ಹಲವಾರು ರೀತಿಯ ಸಾಮಾಜಿಕ ಕಳಂಕಕ್ಕೆ ಒಳಗಾಗ್ತಾರೆ. ಓಕೆ, ಅವ್ರನ್ನ ನಿರ್ಲಕ್ಷ್ಯವನ್ನು ಕೂಡ ಮಾಡಲಾಗತ್ತೆ, ಅವರ ವಿರುದ್ಧ ತಾರತಮ್ಯವನ್ನು ಕೂಡ ಮಾಡಲಾಗತ್ತೆ. ಎಸ್, ಸೊ ಅವರಿಗೆ ಏನು ಮಾಡಲಾಗುತ್ತೆ, ಅವರನ್ನು ಹೆಚ್ಚಾಗಿ ಗೌರವದಿಂದ ನೋಡಿಕೊಳ್ಳಲಾಗೋದಿಲ್ಲ. ಹಾಗೆ ಸೊ ಇವರು ವಿಕಲಾಂಗರಾಗಿರ್ತಾರೆ ಅನ್ನೋ ಕಾರಣಕ್ಕಾಗಿ ಅವರ ಒಂದು ಡೆವಲಪ್ಮೆಂಟಿಗಾಗಿ, ಹ್ಯೂಮನ್ ಡೆವಲಪ್ಮೆಂಟ್ ಏನಂತ ಕರಿತೀವಿ ನಾವು, ಅವರ ಒಂದು ಡೆವಲಪ್ಮೆಂಟಿಗಾಗಿ ಸಮಾಜ ಆಗಿರ್ಬೋದು ಮತ್ತು ಅವರ ಒಂದು ಕುಟುಂಬ ಆಗಿರ್ಬೋದು, ಸೊ ಇವುಗಳೇನು ಮಾಡೋದಿಲ್ಲ, ಅವರ ಮೇಲೆ ಹೆಚ್ಚಿನ ಒಂದು ಹಣವನ್ನು ವಹಿಸುವುದಿಲ್ಲ. ಹಾಗೆ ಇನ್ನು ಎಜುಕೇಷನಲ್ಲಿ ಇವರಿಗೆ ಸಂಬಂಧಿಸಿದ ಯಾವೆಲ್ಲ ಅಡೆತಡೆಗಳನ್ನು ಇವರು ಫೇಸ್ ಮಾಡ್ತಾಯಿದ್ದಾರೆ ಅಂತಂದರೆ, ಕೇವಲ ಭಾರತದಲ್ಲಿ 1% ಇಂಡಿಯಾಸ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಆರ್ ಡಿಸೇಬಲ್ಡ್ ಫ್ರೆಂಡ್ಲಿ, ಅಂದರೆ ಅವರಿಗೆ ಅನುಕೂಲಕರವಾದಂಥ ವಾತಾವರಣ ನಿರ್ಮಿಸಿಕೊಡುವಂಥ ಶೈಕ್ಷಣಿಕ ಸಂಸ್ಥೆಗಳು ಎಷ್ಟಿದೆ ಅಂತಾರೆ ಭಾರತದಲ್ಲಿ, ಕೇವಲ 1%ನಷ್ಟಿದೆ. ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ರ್ಯಾಂಪ್ಸ್ ಆಗಿರ್ಬೋದು, ಎಕ್ಸೆಸಿಬಲ್ ರೆಸ್ಟ್ ರೂಮ್ಸ್ ಆಗಿರ್ಬೋದು. ಓಕೆ, ಸೊ ಇವರು ವಿಕಲಾಂಗರಾಗದಂಥ ಸಂದರ್ಭದಲ್ಲಿ, ಓಕೆ, ಸೊ ಇನ್ ಕೇಸ್ ಅವರ ಏನಾದರೂ ಕೈ ಕಾಲುಗಳಿಲ್ಲಂಥ ಸಂದರ್ಭದಲ್ಲಿ ಅಥವಾ ಇಲ್ಲದಂಥ ಸಂದರ್ಭದಲ್ಲಿ ಅವರಿಗೆ ವೀಲ್ ಚೇರ್ಗಳಿಂದ ಓಡಾಡುವಂಥ ಸಂದರ್ಭದಲ್ಲಿ ಅವರಿಗೆ ಏನು ಮಾಡಿರ್ತಾರೆ, ಇಳಿಜಾರು ಸ್ಲೋಪನ್ನು ಮಾಡಿರ್ತಾರೆ ನೋಡಿ, ಅಂಥ ವ್ಯವಸ್ಥೆ ಕೂಡ ಸೊ ಕೆಲವೊಂದು ಇನ್ಸ್ಟಿಟ್ಯೂಷನ್ಗಳಲ್ಲಿ ಇರೋದಿಲ್ಲ. ಕೇವಲ 1% ಏನು ಯೂನಿವರ್ಸಿಟಿಗಳಲ್ಲಿ ಅಥವಾ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ಈ ರೀತಿಯ ಒಂದು ವ್ಯವಸ್ಥೆ ಇರೋದನ್ನು ನಾವು ನೋಡ್ಬೋದು. ಹಾಗೆ ಇನ್ನು ಔದ್ಯೋಗಿಕ ಒಂದು ತಾರತಮ್ಯವನ್ನು ನೋಡೋದಾದರೆ, ಓಕೆ, ಕೇವಲ ಓನ್ಲಿ 5 ಔಟ್ ಆಫ್ 50 ನಿಫ್ಟಿ ಕಂಪ್ನೀಸ್ ಹ್ಯಾವ್ ಮೋರ್ ದ್ಯಾನ್ 1% ಆಫ್ PWs ಆನ್ ದೇ ರೋಲ್ ಪ್ಲೇಸ್. ಸೊ ಇಲ್ಲಿ ಒಟ್ಟಾರೆಯಾಗಿ 50 ನಿಫ್ಟಿ ಕಂಪ್ನಿಗಳಲ್ಲಿ ಕೇವಲ 5 ನಿಫ್ಟಿ ಕಂಪ್ನಿಗಳು ಮಾಡಿದೆ ಅಂತಂದರೆ, ಅದರಲ್ಲಿ ತಮ್ಮ ಉದ್ಯೋಗಿಗಳಾಗಿ 1% ಏನು ಅಂತಂದರೆ ಈ ವಿಕಲಾಂಗರನ್ನು ನೇಮಿಸಿಕೊಂಡಿರುವಂಥದ್ದು. ಹಾಗೆ ಇನ್ಕ್ಲೂಸಿವ್ ಎಜುಕೇಷನಲ್ ಫ್ರೇಮ್ವರ್ಕ್. ಎಸ್, ಸೊ ಇಲ್ಲಿ ಹಲವಾರು ಏನಂತಂದರೆ ಯೂನಿವರ್ಸಿಟಿಗಳು, ಫಾರ್ ಎಕ್ಸಾಂಪಲ್ ಇವಾಗ ಹಾರ್ವರ್ಡ್ ಯೂನಿವರ್ಸಿಟಿ ಬರುತ್ತೆ ಆ್ಯಂಡ್ ಸ್ಟ್ಯಾನ್ಫೋರ್ಡ್. ಸೊ ಇವೇನು ಮಾಡುತ್ತೆ ಅಂತಂದರೆ, ಈ ವಿಕಲಾಂಗರಿಗೆ ಸಂಬಂಧಿಸಿದಂತೆ ಹಲವಾರು ಏನು ಮಾಡುತ್ತೆ ಅಂತಂದರೆ, ತಮ್ಮ ಒಂದು ಯೂನಿವರ್ಸಿಟಿಯ ಒಂದು ಶೈಕ್ಷಣಿಕ ಭಾಗವಾಗಿ ಇವರನ್ನು ಏನು ಮಾಡಲಾಗುತ್ತೆ, ಸೇರಿಸಿಕೊಳ್ಳಲಾಗತ್ತೆ. ಸೊ ಇಲ್ಲಿ ಈ ರೀತಿಯ ಒಂದು ವ್ಯವಸ್ಥೆ ಅನ್ನುವಂಥದ್ದು ಭಾರತದಲ್ಲಿ ತುಂಬ ಕಡಿಮೆಯಾಗಿದೆ, ರೇರ್, ಇದು ತುಂಬ ಅಪರೂಪವಾಗಿರುವಂಥದ್ದು. ಇನ್ನು ಜಾಗತಿಕವಾಗಿ ಒಂದು ಬೆಸ್ಟ್ ಪ್ರಾಕ್ಟೀಸನ್ನು ನೋಡೋದಾದರೆ ಬ್ರೆಜಿಲ್, ಜಪಾನ್, ಸೊ ಇವುಗಳೆಲ್ಲ ಏನು ಮಾಡ್ತಾರೆ ಅಂತಂದರೆ, ಸೊ ಇವ್ರಿಗೆ ಆ್ಯಂಡ್ ಏನಂತಾರೆ ಲೀಗಲ್ ಮ್ಯಾಂಡೇಟ್ ಇದೆ, ಕಾನೂನು ಒಂದು ಬದ್ಧವಾದಂಥ ಒಂದು ಜವಾಬ್ದಾರಿ ಇದೆ. ಹಾಗೆ ಇನ್ಸೆಂಟಿವ್ ಮೆಕ್ಯಾನಿಸಮ್ ಹ್ಯಾವ್ ಬೀನ್ ಇಂಪ್ಲಿಮೆಂಟೆಡ್ ಟು ಪ್ರಮೋಟ್ ದ ಇನ್ಕ್ಲೂಷನ್ ಆಫ್ PWD ಇನ್ ದ ವರ್ಕ್ ಫೋರ್ಸ್. ಅಂದರೆ ಇವರಿಗೂ ಕೂಡ ನೌಕರಿಯನ್ನು ನೀಡುವಂಥ ಸಂದರ್ಭದಲ್ಲಿ ಏನು ಮಾಡಲಾಗುತ್ತೆ ಅಂದರೆ, ಇಲ್ಲಿ ಅದನ್ನು ಲೀಗಲ್ ಮ್ಯಾಂಡೇಟರಿಯನ್ನು ಮಾಡುತ್ತೆ, ಕಡ್ಡಾಯವಾಗಿ ವಿಕಲಾಂಗರು ಕೂಡ ಇರಬೇಕಂತ ಹೇಳುತ್ತೆ. ಓಕೆ, ಸೊ ಈ ರೀತಿ ಒಂದು ಮ್ಯಾಂಡೇಟನ್ನು ಕೂಡ ಭಾರತ ಕೂಡ ಅಳವಡಿಸ್ಕೊಳ್ಬೋದು. ಎಸ್, ಸೊ ಕೊನೆಯದಾಗಿ ನಾವು ಪ್ರೀವಿಯಸ್ ಇಯರ್ನಲ್ಲಿ ಕೇಳಲಾಗಿರುವಂಥ 2 ಕ್ವಶನ್ಸ್ಗಳನ್ನ ನೋಡೋಣ. ಓಕೆ, ಸೊ ಈ ಹಿಂದೆನೂ ಕೂಡ ನಾವು ಸೊ ನಮ್ಮ ಆರ್ಟಿಕಲಲ್ಲಿ ಕೂಡ ಈ ಮಿತ್ರಶಕ್ತಿ ಬಗ್ಗೆ, ಎಕ್ಸಸೈಸ್ ಮಿತ್ರಶಕ್ತಿ ಬಗ್ಗೆನೂ ಕೂಡ ಡಿಸ್ಕಸ್ಸನ್ನು ಮಾಡಿದ್ದೀವಿ. ಓಕೆ, ಸೊ ಇದು ಪ್ರತಿ ವರ್ಷವೂ ಆ್ಯನ್ಯುವಲ್ ಎಕ್ಸಸೈಸ್ ಇದು ಸೊ ನಡೀತಾನೆ ಇರುತ್ತೆ. ಸೊ ಅಂದರೆ ಇವಾಗ ಕೇಳಿರೋದು 2023ರಲ್ಲಿ ಕಂಡಕ್ಟ್ ಮಾಡಿರುವಂಥ ಮಿತ್ರಶಕ್ತಿ ಎಕ್ಸಸೈಸ್. ಓಕೆ, ಸೊ ಇದರ ಕುರಿತಾಗಿರುವಂಥ ನೋಡೋಣ. ಸೊ ಇಲ್ಲಿ ಕೇಳಿರುವಂಥದ್ದು ಯಾವುದು ಕರೆಕ್ಟ್ ಇದೆ ಅಂತ, ವಿಚ್ ಆರ್ ಕರೆಕ್ಟ್. ಎಸ್, ಸೊ ಹಿಯರ್ ದಿಸ್ ವಾಸ್ ಜಾಯಿಂಟ್ ಮಿಲಿಟರಿ ಎಕ್ಸಸೈಸ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಬಾಂಗ್ಲಾಸ್. ಅಂದರೆ ಬಾಂಗ್ಲಾ ಮತ್ತು ಭಾರತದ ನಡೆಯಿರುವಂಥ ಒಂದು ಜಂಟಿ ಮಿಲಿಟರಿ ವ್ಯಾಯಾಮ ಆಗಿದೆ ಅಂತ ಕೊಟ್ಟಿದ್ದಾರೆ. ಇಟ್ ಕಮಾಂಡ್ಸ್ಡ್ ಇನ್ ಔಂದ್, ಅಂದರೆ ಈ ಪುಣೆಯ ಒಂದು ಪ್ರದೇಶ ಔಂದ್ನಲ್ಲಿ ಸೊ ಈ ಒಂದು ಮಿಲಿಟರಿ ಎಕ್ಸಸೈಸ್ನನ್ನು ನಡೆಸಲಾಗಿತ್ತು ಅಂತ. ಥರ್ಡ್ ಸ್ಟೇಟ್ಮೆಂಟ್, ಜಾಯಿಂಟ್ ರೆಸ್ಪಾನ್ಸ್ ಡ್ಯೂರಿಂಗ್ ಕೌಂಟರ್ ಟೆರರಿಸಮ್ ಆಪರೇಷನ್ ವಾಸ್ ದ ಗೋಲ್ ಆಫ್ ದಿಸ್ ಆಪರೇಷನ್. ಹಾಗಿದ್ರೆ ಈ ಒಂದು ಜಾಯಿಂಟ್ ಮಿಲಿಟರಿ ಎಕ್ಸಸೈಸ್ನ ಉದ್ದೇಶ ಏನಾಗಿತ್ತು ಅಂತಂದರೆ, ಇದು ಕೌಂಟರ್ ಟೆರರಿಸಮ್ ಆಪರೇಷನ್, ಅಂದರೆ ಭಯೋತ್ಪಾದನಾ ವಿರೋಧಿಗೆ ಸಂಬಂಧಿಸಿದಂತೆ ನಡೆಸುವಂಥ ಒಂದು ಕವಾಯತ್ತಾಗಿತ್ತಂತ ಹೇಳಿ. ಹಾಗೆ ಸೊ ಇದರಲ್ಲಿ ಇಂಡಿಯನ್ ಏರ್ಫೋರ್ಸ್ನವರು ಕೂಡ ಭಾಗವಹಿಸಿದ್ರು ಅಂತ ಕೇಳಿದ್ದಾರೆ. ಎಸ್, ಸೊ ಇದರಲ್ಲಿ ಯಾವುದು ಸರಿಯಾಗತ್ತೆ ಅಂತ ಹೇಳಿ ಕಮೆಂಟ್ನಲ್ಲಿ ತಿಳಿಸಿ.
ಆ್ಯಂಡ್ ದ ನೆಕ್ಸ್ಟ್ ಕ್ವಶನ್, ಕನ್ಸಿಡರ್ ದ ಫಾಲೋವಿಂಗ್ ಪೇರ್ಸ್. ಸೊ ಇದರಲ್ಲಿ ಯಾವುದು ಕರೆಕ್ಟ್ಲಿ ಮ್ಯಾಚ್ಡ್ ಆಗಿದೆ ಅಂತ ಕೇಳಿದ್ದಾರೆ. ಓಕೆ, ಸೊ ಫಸ್ಟ್ ಒನ್ ಡೋನ್ಬಾಸ್. ಸೊ ಹಿಯರ್ ಫಸ್ಟ್ ಏನು ಕೊಟ್ಟಿದ್ದಾರೆ, ಏರಿಯಾ ಆಫ್ ಕಾನ್ಫ್ಲಿಕ್ಟ್ ಮೆನ್ಷನ್ಡ್ ಇನ್ ನ್ಯೂಸ್ ಆ್ಯಂಡ್ ಹಿಯರ್ ಕಂಟ್ರಿ ವೇರ್ ಇಟ್ ಈಸ್ ಲೊಕೇಟ್. ಅಂದರೆ ಸಂಘರ್ಷಕ್ಕೆ ಅಥವಾ ಕಾನ್ಫ್ಲಿಕ್ಟ್ ಏನಂತಂದರೆ ಇದು ಒಂದಿಷ್ಟು ಸಂಘರ್ಷಕ್ಕೆ ಒಳಗಾಗಿರುವಂಥ ಪ್ರದೇಶ. ಸೊ ಇದು ಎಲ್ಲಿ ಕಂಡು ಬರುತ್ತೆ ಅಂತ ಹೇಳಿ, ಡೋನ್ಬಾಸ್ ಅನ್ನುವಂಥದ್ದು ಇಲ್ಲಿ ಕೊಟ್ಟಿದ್ದಾರೆ ಸಿರಿಯಾ ಅಂತ ಹೇಳಿ, ಕಚ್ಚಿನ್ ಅನ್ನುವಂಥದ್ದು ಇಥಿಯೋಪಿಯಾ ಅಂತ ಕೊಟ್ಟಿದ್ದಾರೆ, ಹಾಗೆ ಟ್ರಿಗ್ರೆ ಅಂತ ಹೇಳಿ, ಸೊ ಇದು ನಾರ್ತ್ ಯಮನ್ ಅಂತ ಕೊಟ್ಟಿದ್ದಾರೆ. ಸೊ ಇವುಗಳಲ್ಲಿ ಯಾವುದು ಸರಿ ಉತ್ತರ ಆಗುತ್ತೆ ಅಂತ ಹೇಳಿ ಕಮೆಂಟ್ನಲ್ಲಿ ತಿಳಿಸಿ. ಸೊ ಇದರ ಉತ್ತರಗಳನ್ನು ನಾವು ನಾಳೆ ಕ್ಲಾಸ್ನಲ್ಲಿ ಚರ್ಚೆ ಮಾಡೋಣ. ಸೊ ನಮಸ್ಕಾರ.